ಹಣ್ಣು ಹೊನ್ನು ತೋಟಗಾರಿಕಾ ಬೆಳೆಗಳ ಸಮಗ್ರ ಬೇಸಾಯ ವಿಧಾನ ಕುರಿತ ಬಾನುಲಿ ಸರಣಿ. ಹಣ್ಣುಗಳ ಗಿಡ ನೆಟ್ಟು ತೋಟ ಬೆಳೆಸೋಣ ಬನ್ನಿರೋ ನಾವೆಲ್ಲರೂ ಹಣ್ಣು ಕೇಳಿ ಕಾರ್ಯಕ್ರಮ ಹಣ್ಣು ಹೊನ್ನು. ಹಣ್ಣುಗಳ ಬೆಳೆದಾಗ ಸುಸ್ಥಿರವು ಆದಾಯ, ಸಾಲ ಶೂಲಕ್ಕೆ ಹೇಳು ನಗು ನಗುತ್ತ ವಿದಾಯ. ಹಣ್ಣು ರೈತ ಬಾಂಧವರಿಗೆಲ್ಲ ಹಣ್ಣು ಹೊನ್ನು ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಶುಂಠಿ ಉತ್ಪಾದನಾ ತಾಂತ್ರಿಕತೆಗಳನ್ನು ಕುರಿತು ತೋಟಗಾರಿಕಾ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಬಿಎಸ್ ಹರೀಶ್ ಅವರೊಂದಿಗೆ ಸಂದರ್ಶನವಿದೆ. ಹಣ್ಣು ತಿನ್ನೋಣ ಬನ್ನಿರೋ ನಾವೆಲ್ಲರೂ ಹಣ್ಣು ತಿನ್ನೋಣ ಬನ್ನಿರೋ. ಡಾಕ್ಟರ್ ಹರೀಶ್ ಅವರೇ ನಮಸ್ಕಾರ. ನಮಸ್ಕಾರ. ತಾವು ಈ ದಿವಸ ಶುಂಠಿಯ ಉತ್ಪಾದನಾ ತಾಂತ್ರಿಕತೆಗಳಿಗೆ ಸಂಬಂಧಪಟ್ಟಂತೆ ವಿವರವಾಗಿ ಮಾಹಿತಿಯನ್ನು ನೀಡಬೇಕು. ಆಗಲಿ ಸರ್. ಮೊಟ್ಟ ಮೊದಲನೇದಾಗಿ ಆಕಾಶವಾಣಿಯ ಕೇಳುಗರಿಗೆ, ಅದರಲ್ಲೂ ಕೃಷಿಕರಿಗೆ, ಶುಂಠಿ ಕೃಷಿಕರಿಗೆ ಮತ್ತೆಲ್ಲ ಕೃಷಿಕರಿಗೆ ನನ್ನ ಹೃತ್ಪೂರ್ವಕವಾದ ನಮನಗಳನ್ನು ತಿಳಿಸಿ ನಾನು ಈ ಶುಂಠಿ ಬಗ್ಗೆ, ಅದರ ಒಂದು ಕೃಷಿಯ ಬಗ್ಗೆ, ಅದರ ಒಂದು ಒಳಹೊರಗು ಒಳನೋಟ, ಪ್ರಸ್ತುತ ಸ್ಥಿತಿಗತಿ ಈ ಕುರಿತು ನನ್ನ ಅನುಭವಗಳು ಜೊತೆಗೆ ಸ್ವಲ್ಪ ವಿಜ್ಞಾನ ಸೇರಿಸಿ ಹೇಳಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಸೊ ವಿಷಯಕ್ಕೆ ಹೋಗೋಕ್ಕಿಂತ ಮುಂಚೆ ಶುಂಠಿ ಕುರಿತಾದ ಒಂದು ಸಣ್ಣ ಒಂದು ಪದ್ಯ ಅಥವಾ ಕವಿತೆ ಅಂತ ಹೇಳ್ಬೋದು, ಅದನ್ನು ಓದ್ತೇನೆ. ನಂತರ ನಾನು ಶುಂಠಿ ಬಗ್ಗೆ ಮಾತಾಡ್ತೇನೆ ಸರ್. ಅಲ್ಲ ಅಲ್ಲ ಅಂದರೆ ಶುಂಠಿ ಒಂದು ಭಾಷೆನಲ್ಲಿ, ಅಲ್ಲಮ್ಮ ಅಲ್ಲ ಅಂತ ಕೆಲವರು ಕರೀತಾರೆ. ಹೌದು ಇದು ಶುಂಠಿ ಅಂತ ಹೆಸರು, ಕವಿತೆ ಹೆಸರು. ಅಲ್ಲ ಹೌದು ಇದು ಶುಂಠಿ. ಅದ್ರಕ್ ಹಿಂದಿನಲ್ಲಿ ಕೇಳಿರ್ತಾರೆ, ನಮ್ಮ ಜನಗಳಿಗೆ ಗೊತ್ತಿರುತ್ತೆ. ಅದ್ರಕ್ ಅಂದರೆ ಶುಂಠಿ. ಇಂಜಿ ಮಲಯಾಳಂ, ಇಂಚಿ ಅಲ್ಲಮು ತೆಲುಗುನಲ್ಲಿ. ಹೌದು ಇದು ನಮ್ಮ ಶುಂಠಿ, ಕನ್ನಡದಲ್ಲಿ ಮಾತ್ರ ಶುಂಠಿ. ಬೆಳೆಯುತ್ತಿರುವರು ಬಹುಜನರು, ಇದರ ಮೇಲಿನ ಪ್ರೀತಿಯಿಂದೇನಲ್ಲ, ಹಣದ ಮೇಲಿನ ಅತಿ ಆಸೆಯಿಂದ. ಕೃಷಿಕರಿಗೆ ಹಣ ಬಂದರೆ ನಮಗೂ ಕೂಡ ತುಂಬ ಸಂತೋಷ. ತಮಾಷೆಗೆ ಹೇಳಿದ್ದು ಅದನ್ನು. ಮಲಯಾಳದವರಿಗೆ ಗುತ್ತಿಗೆ ಕೊಟ್ಟು ಆರಾಮಾಗಿದ್ದರು ಮೊದಲು, ಈಗೀಗ ಬದಲಾಗಿದ್ದಾರೆ ಇಲ್ಲಿನವರು. ನಾವು ಬೆಳೆಯುತ್ತೇವೆ ನೋಡಿ, ಹಮ್ಮಿನಲ್ಲಿ ಎಮ್ಮೆಯಲ್ಲಿ ಹೇಳುತ್ತೀಹರೀಗ. ಕಳೆದ ವರ್ಷ ದರ ಬಹಳ ಏರಿತ್ತು, ಈ ವರ್ಷವೂ ಇಳಿಯುವುದಿಲ್ಲವೆಂಬ ನಂಬಿಕೆ. ಹೊಸ ಶುಂಠಿ ಇನ್ನೇನು ಬರಬೇಕಿದೆ, ದರ ಇಳಿಯದಿರಲಿ. ಚೀಲ ಒಂದಕ್ಕೆ 3,000ವಾದರೂ ಎಕರೆಗೆ 6-7 ಲಕ್ಷಕ್ಕೆ ಮೋಸವಿಲ್ಲ. ಆಸೆ ಇರಲಿ, ದುರಾಸೆ ಏಕೆ ಹೇಳಿ. ಹೊಸ ಮಣ್ಣಿನಲ್ಲಿ ಹೊಸ ಜಾಗದಲ್ಲಿ ಚಂದ ಬರುವುದು ನೋಡಿ ಈ ಅಲ್ಲ ಶುಂಠಿ. ಬೆಳೆದ ಜಾಗದಲ್ಲಿ ಮತ್ತೆ ಬೆಳೆಯದಿರಿ ಕನಿಷ್ಠ 3 ವರ್ಷಗಳವರೆಗೆ. ವ್ಯಾಮೋಹ ಬಿಟ್ಟು ಬಿಡಿ, ಸಿಕ್ಕಿದ್ದು ಸಾಕು. ಹಸಿರೆಲೆಯ ಗೊಬ್ಬರ ಮೊದಲಿರಲಿ, ಎಕರೆಗೆ 10 ಟನ್ ಹಟ್ಟಿ ಗೊಬ್ಬರವೂ ಇರಲಿ. ಬೇವು ಹೊಂಗೆಯ ಹಿಂಡಿ ಹೆಚ್ಚಿರಲಿ, ಜೀವಾಣು ಗೊಬ್ಬರಗಳು ತಪ್ಪದಿರಲಿ. ಮೂಲ ಗೊಬ್ಬರ ಸರಿಯಾಗಿರಲಿ, ಮಣ್ಣು ಪರೀಕ್ಷೆಯ ಆಧಾರದಲ್ಲಿ ಮೇಲು ಗೊಬ್ಬರ ಇದ್ದೇ ಇರಲಿ. 5 ತಿಂಗಳ ತನಕ ಅಷ್ಟೇ ನೋಡಿ, ಆಮೇಲೆ ಹಾಕದಿರಿ, ಹಣವ್ಯರ್ಥ ಅಷ್ಟೇ. ಒಂದಷ್ಟನ್ನು ಎಲೆಗಳಿಗೂ ಸಿಂಪಡಿಸಿ. ತುಸು ಉಳಿಮಣ್ಣು ಶುಂಠಿಗಿಷ್ಟ, ನಿಮ್ಮಣ್ಣು ಉಳಿಯೋ ಉಪ್ಪೋ ತಿಳಿದು ನೋಡಿ. ಉಳಿ ಹೆಚ್ಚಿದ್ದರೆ ಸುಣ್ಣ, ಉಪ್ಪು ಹೆಚ್ಚಿದ್ದರೆ ಜಿಪ್ಸಮ್ ಹಾಕಲೇಬೇಕು ನೋಡಿ. ಬಿತ್ತನೆ ಗಡ್ಡೆ ಉತ್ಕೃಷ್ಟವಾಗಿರಲಿ, ಬೀಜೋಪಚಾರ ಮರೆಯಲೇಬೇಡಿ. ಬಸಿಗಾಲುವೆಗಳು ಬೇಕೇ ಬೇಕು, ಏರುಮಡಿಗಳು ಬೇಡವೇ ಹೇಳಿ. ಇಲ್ಲವಾದರೆ ಬಾಡುಗೊಳೆ, ಹಸಿರು ಕೊಳೆ. ಸಿಕ್ಕ ಔಷಧಗಳನ್ನೆಲ್ಲ ಬಳಸದಿರಿ, ದಿಕ್ಕು ತಪ್ಪಿಸುವವರು ಬಹಳ ಇರುವರು. ಸರಿಯಾವುದು ಅರಿತು ನಡೆಯಿರಿ, ಲಕ್ಷ್ಯ ಬೆಳೆಯ ಕೊಳೆಯ ಮೇಲಿರಲಿ. ಒಳ್ಳೆ ಬೆಳೆ ಬರಲಿ, ಬೆಲೆಯೂ ಸಿಗಲಿ. ಇದೊಂದು ಸಾಂಕೇತಿಕವಾಗಿ ಸಮಗ್ರ ಈ ಶುಂಠಿ ಕೃಷಿಯ ಕುರಿತು ಕಟ್ಟಿಕೊಟ್ಟಂಥ ಒಂದು ಚಿತ್ರಣ. ಈಗ ನಾನು ಶುಂಠಿಯ ಕೃಷಿಯ ಬಗ್ಗೆ, ಪ್ರಸ್ತುತ ಸನ್ನಿವೇಶದ ಬಗ್ಗೆ, ಮತ್ತು ಅದು ಕೃಷಿಕರು ಏನೆಲ್ಲ ಅದು ಕಷ್ಟಗಳನ್ನು ಪಡ್ತಾರೆ, ಆ ಶುಂಠಿಗೆ ಏನೇನು ಬಾಧೆಗಳಿದೆ ಕ್ಷೇತ್ರ ಮಟ್ಟದಲ್ಲಿ, ಅದರ ಬಗ್ಗೆ ಸ್ವಲ್ಪ ಸ್ಥೂಲವಾಗಿ ತಿಳಿಸ್ತಾ ಹೋಗ್ತೇನೆ. ಒಂದು ಸಾಮಾನ್ಯ ಪ್ರಶ್ನೆ ಕೃಷಿಕರಿಗೂ ಇದೆ, ನಾಗರಿಕರಿಗೂ ಇದೆ. ಏನಂದರೆ, ಶುಂಠಿ ಬೆಳೆದ್ರೆ ಭೂಮಿ ಹಾಳಾಗುತ್ತಾ ಅನ್ನೋದು. ಹಾಗೆ ನೋಡಿದ್ರೆ ಯಾವುದೇ ಬೆಳೆಯನ್ನು ಸಮರ್ಪಕವಾಗಿ ಸುಸ್ಥಿರವಾಗಿ ಬೆಳೆದೇ ಹೋದರೆ ಭೂಮಿ ಬರಡಾಗ್ತಾ ಹೋಗುತ್ತೆ. ಅದಕ್ಕೆ ಶುಂಠಿನೂ ಬರ್ತಲ್ಲ. ಆದರೆ ಶುಂಠಿ ಬೆಳೆದ ತಕ್ಷಣವೇ ಭೂಮಿ ಹಾಳಾಗುತ್ತೆ ಅಂತಲ್ಲ,
ಈಗ ಒಂದು ಸಣ್ಣ ಉದಾಹರಣೆ ಕೊಡೋದಾದರೆ, ನಿಮಗೆ ಶುಂಠಿ ನಾವು ಬೆಳೆದಾಗ ಕನಿಷ್ಠ ಒಂದು 15-25 ಟನ್ವರೆಗೂ ಇಳುವರಿ ಬರುತ್ತೆ ಒಂದು ಎಕರೆಗೆ. ನೀವು ಅದೇ ರಾಗಿ ಅಥವಾ ಜೋಳ ಬೆಳೆದ್ರೆ ನಮಗೆ ಒಂದು 15 ಕ್ವಿಂಟಾಲು 20 ಕ್ವಿಂಟಾಲು ಬರ್ಬೋದು ಅಷ್ಟೇ. ಅಂದರೆ ಇಷ್ಟು ಒಂದು ನಾವು ಬಯೋಮಾಸ್ ಅಥವಾ ಏನು ಉತ್ಪನ್ನವನ್ನು ಒಂದು ಭೂಮಿ ಒಂದು ಎಕರೆಗೆ ಕೊಡುತ್ತೆ ಅಂದರೆ ಅಷ್ಟು ಪೋಷಕಾಂಶಗಳು ಅದನ್ನು ಮಣ್ಣಿನಿಂದ ತಗೊಳುತ್ತೆ ಅಥವಾ ನಾವು ಅದಕ್ಕೆ ಹೊರಗಿನಿಂದ ಹಾಕಬೇಕು ಒಳಸುರಿಗಳನ್ನ. ಸೊ ಇಷ್ಟೊಂದು ಒಳಸುರಿಗಳನ್ನು ನಾವು ಹಾಕದೇನೆ ಬರೀ ಮಣ್ಣಿನಲ್ಲೇ ಅದು ಪೋಷಕಾಂಶಗಳನ್ನ ತೆಗೆದುಕೊಂಡು ಬೆಳೆದರೆ ಖಂಡಿತವಾಗ್ಲೂ ಭೂಮಿ ಬರಡಾಗ್ತಾ ಹೋಗುತ್ತೆ. ಆದರೆ ನಮ್ಮ ಅಥವಾ ಶುಂಠಿ ಕೃಷಿಕರ ಮೇಲಿನ ಜವಾಬ್ದಾರಿ ಅಂದರೆ ಈ ಒಂದು ಭೂಮಿಯ ಫಲವತ್ತತೆಯನ್ನು ತೀರಾ ಕಡಿಮೆ ಮಾಡದೆ ಅದನ್ನು ಸುಸ್ಥಿರವಾಗಿ ಶುಂಠಿ ಬೆಳೆದು ಕೂಡ ಉಳಿಸ್ಕೊಳೋದಕ್ಕೆ ಸಾಧ್ಯ ಇದೆ. ಸೊ ಆ ಒಂದು ನಿಟ್ಟಿನಲ್ಲಿ ಈ ಪ್ರಶ್ನೆಗೆ ನಾವು ಹೇಳೋದಾದರೆ, ಭೂಮಿ ಹಾಳಾಗಲ್ಲ, ನಾವು ಹಾಳಾಗದಂತೆ ಅದನ್ನು ನಿರ್ವಹಣೆ ಮಾಡಬೇಕಾಗಿದೆ. ಅದು ಈ ವೈಜ್ಞಾನಿಕ ಒಂದು ಕೃಷಿ ಕ್ರಮಗಳನ್ನ ಸಮಗ್ರ ಪದ್ಧತಿಗಳನ್ನ ಅಳವಡಿಸಿದ್ರೆ ಸಾಧ್ಯ ಇದೆ. ಶುಂಠಿ ಮೂಲತಃ ಈ ಕೇರಳದಿಂದ ಬಂದಿದ್ದು ನಮಗೆ. ಸೊ ಅಲ್ಲಿ ವಾತಾವರಣದಲ್ಲಿ ಸ್ವಲ್ಪ ಹೆಚ್ಚು ಆರ್ದ್ರತೆ, ಹೆಚ್ಚು ಉಷ್ಣತೆ, ಸ್ವಲ್ಪ ಈ ಹುಳಿ ಇರ್ತಕ್ಕಂಥ ಮಣ್ಣುಗಳು ಸಾಮಾನ್ಯವಾಗಿ ನಮಗೆ ಕೇರಳದಲ್ಲಿ ಕಾಣಸಿಗುತ್ತೆ. ಅದಕ್ಕೆ ಮೊದಲು ನಮ್ಮಲ್ಲೂ ಕೂಡ ಒಳನಾಡಿನಲ್ಲಿ ಶುಂಠಿ ಇರಲಿಲ್ಲ ಹೆಚ್ಚು, ಸ್ವಲ್ಪ ಮಲೆನಾಡಿನಲ್ಲಿ ಈ ತೀರ ಪ್ರದೇಶಗಳಿಗೆ ಹತ್ತಿರ ಆಗಿರ್ತಕ್ಕಂಥ ಪ್ರದೇಶಗಳಲ್ಲಿ ಶುಂಠಿ ಇತ್ತು. ಆದರೆ ಇತ್ತೀಚಿನ ದಿನಗಳಲ್ಲಿ ಕರ್ನಾಟಕ ತಗೊಂಡ್ರೆ ನಾವು ಬಹುಶಃ ಒಂದು 6-7 ಜಿಲ್ಲೆಗಳಲ್ಲಿ ನಾವು ಈಗ ಶುಂಠಿಯನ್ನು ವಾಣಿಜ್ಯ ಕೃಷಿಯಾಗಿ ತಗೊಂಡಿದ್ದಾರೆ. ಪ್ರಮುಖವಾಗಿ ಮೈಸೂರು, ಹಾಸನ, ಚಿಕ್ಕಮಗಳೂರು, ಶಿವಮೊಗ್ಗ, ಇನ್ನು ಮಧ್ಯ ಕರ್ನಾಟಕದಲ್ಲಿ ನಮಗೆ ಹಾವೇರಿ, ಇನ್ನು ಉತ್ತರ ಕರ್ನಾಟಕದಲ್ಲಿ ತಗೊಂಡ್ರೆ ನಮಗೆ ಬೀದರ್. ಇವು ಶುಂಠಿ ಬೆಳೀತಕ್ಕಂಥ ಒಂದು ಪ್ರಮುಖವಾದಂತಹ ಜಿಲ್ಲೆಗಳು. ನಮ್ಮ ಹಳೆ ಮೈಸೂರು ಭಾಗದಲ್ಲಿ ಸಾಧಾರಣ ಸಂಕ್ರಾಂತಿಯ ನಂತರ ಅಂದರೆ ಜನವರಿ ಕೊನೆಯ ಭಾಗದಿಂದ ಫೆಬ್ರವರಿ ಮಾರ್ಚ್ ಮೊದಲ ವಾರದಲ್ಲಿ ಶುಂಠಿ ಬಿತ್ತನೆ ನಡೆಯುತ್ತೆ. ಇನ್ನು ಮಧ್ಯ ಕರ್ನಾಟಕದಲ್ಲಿ ಹಾವೇರಿ, ಹಾನಗಲ್ಲು, ಹಿರೇಕೆರೂರು ಈ ಪ್ರಾಂತ್ಯಗಳಲ್ಲಿ ಶಿರಸಿ, ಇಲ್ಲಿ ಸ್ವಲ್ಪ ಬಿಸಿಲು ತುಂಬ ಜಾಸ್ತಿ ಇರುತ್ತೆ ಬೇಸಿಗೆನಲ್ಲಿ. ಆ ಬೇಸಿಗೆಯ ಬಿಸಿಯನ್ನು ಶುಂಠಿ ತಡ್ಕೊಳಕ್ಕಾಗೋದಿಲ್ಲ. ಹಾಗಾಗಿ ಅವರು ಒಂದು ಏಪ್ರಿಲ್ ನಂತರ ಹಾಕ್ತಾರೆ. ಮತ್ತು ಇನ್ನು ಬೀದರ್ ಇಂಥ ಪ್ರದೇಶಗಳಲ್ಲಿ ಅಲ್ಲಿ ಇನ್ನೂ ಹೆಚ್ಚಿಗೆ ಬಿಸಿಲಿರುತ್ತೆ. ಸೊ ಅವರು ಕೂಡ ಶುಂಠಿನ ಬೆಳೀತಾರೆ, ಆದರೆ ಜೂನ್ ಬೆಳೀತಾರೆ. ಸೊ ಅಂದರೆ ನಮ್ಮ ಕರ್ನಾಟಕದಲ್ಲಿ ಬಿತ್ತನೆಯಲ್ಲೇ ಇಷ್ಟೊಂದು ವ್ಯತ್ಯಾಸಗಳಿದೆ. ಅದಕ್ಕೆ ಅದರದ್ದೇ ಆದ ಒಂದು ಕಾರಣಗಳಿದೆ. ನಮ್ಮ ಈ ಮೈಸೂರು ಭಾಗ ಕೇರಳಕ್ಕೆ ಹತ್ರ ಇರೋದ್ರಿಂದ ಮತ್ತು ನಮಗೆ ಪೂರ್ವ ಮುಂಗಾರು ಮಳೆಗಳು ಬರೋದ್ರಿಂದ ಸೊ ಅಷ್ಟೊಂದು ಈ ಬೇಸಿಗೆಯ ಒಂದು ಪರಿಣಾಮ ಶುಂಠಿ ಮೇಲೆ ಇರೋದಿಲ್ಲ. ಸೊ ಆ ಒಂದು ಕಾರಣಕ್ಕೆ ನಾವು ಸ್ವಲ್ಪ ಬೇಗನೆ ಆದರೆ ಇಲ್ಲಿ ಒಂದು ಸೂಕ್ಷ್ಮ ಏನಪ್ಪ ಅಂದರೆ, ನೀವು ಫೆಬ್ರವರಿಗಾದರೂ ನಾಟಿ ಮಾಡಿ, ಮಾರ್ಚಿಗಾದರೂ ಮಾಡಿ, ಏಪ್ರಿಲ್ಗಾದರೂ ಮಾಡಿ, ಮೇಗಾದರೂ ಮಾಡಿ, ಚಳಿಗಾಲದಲ್ಲಿ ಶುಂಠಿ ಗಡ್ಡೆ ಕಟ್ತಾ ಹೋಗುತ್ತೆ, ಬಲಿತಾ ಹೋಗುತ್ತೆ. ನಾವು ತಡವಾಗಿ ಹಾಕಿದ್ದೀವಿ ಅಂತ ಅದೇನಾದರೂ ಕೆಲಸನ ತಡ ಮಾಡೋದಿಲ್ಲ. ಅಂದರೆ ತಡವಾಗಿ ಹಾಕಿದಷ್ಟು ನಮಗೆ ಇಳುವರಿ ಕಡಿಮೆ. ಸೊ ಅದಕ್ಕೆ ನಮಗೆ ಈ ಮೈಸೂರು ಕಡೆ ನಾವು ರೈತರುಗಳನ್ನ ಮಾತಾಡಿಸಿದಾಗ ಅವರು ಒಂದು ಒಳ್ಳೆ ಇಳುವರಿ ಎಷ್ಟು ಬರ್ಬೋದು ಎಕರೆಗೆ ಅಂದರೆ ಸುಮಾರು ಒಂದು 400-600 ಚೀಲ ಉತ್ತಮವಾದಂಥ ಇಳುವರಿ ಅಂತ ಹೇಳ್ತಾರೆ. ಅಂದರೆ ಇಲ್ಲಿ ಒಂದು ಚೀಲ ಅಂದರೆ 60 kg ಹಸಿ ಶುಂಠಿ, ನಮಗೆ 400 ಚೀಲ ಅಂದರೆ 24 ಟನ್ನು, 600 ಚೀಲ ಅಂದರೆ 36 ಟನ್ನು. ಅದೇ ನಾವು ಬೀದರಿನ ರೈತರನ್ನ ಮಾತಾಡ್ಸಿದ್ರೆ ಅವರು ನಮಗೆ ಸಾಧಾರಣ ಒಂದು 200 ಚೀಲ ಬಂದರೆ ಒಳ್ಳೆ ಇಳುವರಿ ಅಂತ ಹೇಳ್ತಾರೆ. ಅಂದರೆ 200 ಚೀಲ ಅಂದರೆ ನಮಗೆ ಒಂದು 12-15 ಟನ್ ಹೇಳ್ಬೋದು. ಅದಕ್ಕೆ ಮೂಲತಃ ಕಾರಣ ಅಂದರೆ ಅವ್ರು ತಡವಾಗಿ ನಾಟಿ ಮಾಡಿರೋದು. ಅವರು ಬೇಗನೆ ನಾಟಿ ಮಾಡಲಿಕ್ಕೆ ಬರೋದು ಇಲ್ಲ, ಶುಂಠಿ ಮೊಳಕೆ ಭಾಳ ಸಮಸ್ಯೆಯಾಗಿ ಬೆಳೆಯೋದಿಲ್ಲ. ಸೊ ಈ ಒಂದು ಅಂಶಗಳನ್ನು ನಾವು ಗಮನಿಸ್ಬೋದು. ಮತ್ತು ಶುಂಠಿಗೆ ಆದಷ್ಟು ಪ್ರಮುಖವಾಗಿ ಅದಕ್ಕೆ ಕೊಳೆ ರೋಗಗಳು ಕಾಡೋದ್ರಿಂದ, ಅದರಲ್ಲೂ ಮೂಲಭೂತವಾಗಿ ಮಣ್ಣಿನಿಂದ ಬರ್ತಕ್ಕಂಥ ಕೊಳೆ ರೋಗಗಳು ಹೆಚ್ಚು. ಅದರಲ್ಲಿ ನಾವು PTM ಅಂತ ಒಂದು ಶಿಲೀಂಧ್ರ ಬರುತ್ತೆ, ಮತ್ತು ಇನ್ನೊಂದು ಫಿಸೇರಿಯಂ ಅಂತ ಒಂದು ಶಿಲೀಂಧ್ರ ಬರುತ್ತೆ. ಈ 2 ರೋಗಗಳು ಹೆಚ್ಚಿಗೆ ಇರೋದ್ರಿಂದ, ಮಣ್ಣಿನಿಂದ ಬರ್ತಕ್ಕಂಥ ರೋಗಗಳಾಗಿರೋದ್ರಿಂದ ಈ ಮಣ್ಣಿನಲ್ಲಿ ನೀರು ಸುಲಭವಾಗಿ ಇಂಗಿ ಹೋಗಬೇಕು. ನಾವು ಡ್ರೈನೇಜ್ ಅಂತ ಕರಿತೀವಿ. ಒಂದು ವೇಳೆ ಮಣ್ಣು ಈಗ ಅಂಟು ಮಣ್ಣು, ಎರೆಮಣ್ಣು ಅಂತ ಏನು ಕರಿತೀವಲ್ಲ, ಆ ಥರ ಮಣ್ಣಾದರೆ ಜಿಗುಟು ಮಣ್ಣಲ್ಲಿ ನೀರು ಇಂಗೋದಿಲ್ಲ ಬೇಗ. ಅದು ಈ ರೋಗವನ್ನು ಪ್ರಸಾರ ಮಾಡೋದಕ್ಕೆ ಅಥವಾ ಹರಡೋದಕ್ಕೆ ಪೂರಕವಾದಂಥ ಅಂಶ ಇರುತ್ತೆ. ಆ ಒಂದು ಕಾರಣದಿಂದ ನಮಗೆ ಈ ಮರಳು ಮಿಶ್ರಿತ ಗೋಡು ಮಣ್ಣು, ಅಥವಾ ನಾವು ರೈತರ ಭಾಷೆಯಲ್ಲಿ ಸ್ವಲ್ಪ ಕಲ್ಜರುಗು ಅಂತಾರೆ, ಅಥವಾ ಜರುಗು ಮಣ್ಣು ಅಂತಾರೆ, ಗೋಡು ಮಣ್ಣು ಅಂತಾರೆ, ಇಂಥ ಮಣ್ಣುಗಳು ಸ್ವಲ್ಪ ಸೂಕ್ತವಾಗಿರ್ತವೆ. ಇನ್ನು ನಾನು ಈಗಾಗಲೇ ಅದನ್ನು ಬಿತ್ತನೆ ಕಾಲನ ಹೇಳಿದ್ದೀನಿ. ಮತ್ತು ಸಾಧಾರಣವಾಗಿ ನಾವು ಮಾರುಕಟ್ಟೆಯನ್ನು ನೋಡಿದ್ರೆ ಶುಂಠಿಗೆ, ಈ ಶುಂಠಿ ಕಟಾವಿನ ಒಂದು ಹಂಗಾಮು ಸಾಧಾರಣ ನಮಗೆ ಡಿಸೆಂಬರಿಂದ ಒಂದು ಏಪ್ರಿಲ್ವರೆಗೂ ಕರ್ನಾಟಕದಲ್ಲಿ ನೋಡ್ಬೋದು. ಈ ಡಿಸೆಂಬರ್ ಜನವರಿನಲ್ಲಿ ಹಳೆ ಮೈಸೂರು ಪ್ರಾಂತ್ಯದಲ್ಲಿ, ಫೆಬ್ರವರಿನಲ್ಲಿ ನಮ್ಮ ಮಧ್ಯ ಕರ್ನಾಟಕದಲ್ಲಿ, ಇನ್ನು ಮಾರ್ಚ್ ಏಪ್ರಿಲಲ್ಲಿ ಉತ್ತರ ಕರ್ನಾಟಕದಲ್ಲಿ ಕಟಾವು ಮಾಡ್ತಾರೆ.
ನಮ್ಮ ಮೈಸೂರು ಭಾಗದ ರೈತರಿಗೆ ಸ್ವಲ್ಪ ಡಿಸ್ಅಡ್ವಾಂಟೇಜ್ ಏನು, ಅನಾನುಕೂಲ ಏನು ಅಂದರೆ ಇವ್ರದೇ ಶುಂಠಿ ಮೊದಲು ಬರೋದು ಕರ್ನಾಟಕದಲ್ಲಿ, ಮತ್ತು ಜಾಸ್ತಿ ಶುಂಠಿ ಬರುತ್ತೆ, ಪ್ರದೇಶ ಜಾಸ್ತಿ ಇದೆ. ಹಾಗಾಗಿ ಮಾರುಕಟ್ಟೆನಲ್ಲಿ ಇವ್ರಿಗೆ ಹೆಚ್ಚು ದರ ಸಿಗೋದಿಲ್ಲ. ಆದರೆ ಇವ್ರಿಗೆ ಇಳುವರಿ ತುಂಬ ಹೆಚ್ಚು ಸಿಗ್ತಕ್ಕಂಥದ್ದು ನಮ್ಮ ರೈತರಿಗೆ. ಹಂಗಾಗಿ ಸರಾಸರಿ ನೋಡಿದ್ರೆ ಎಲ್ಲರಿಗೂ ಅಷ್ಟೇ ಬೆಲೆ ಸಿಕ್ಕಿರುತ್ತೆ. ಅದೇ ನಮಗೆ ಬೀದರ್ ರೈತರಿಗೆ ಮಾರ್ಚ್ ಏಪ್ರಿಲಲ್ಲಿ ಬರೋದ್ರಿಂದ ಅಷ್ಟೊತ್ತಿಗೆ ನಮ್ಮ ಕಡೆ ಇಲ್ಲಿ ಮೈಸೂರು ಭಾಗದ ಶುಂಠಿ ಎಲ್ಲ ಖಾಲಿಯಾಗಿರುತ್ತೆ, ಅವ್ರಿಗೆ ಒಳ್ಳೆ ದರ ಸಿಗುತ್ತೆ. ಸೊ ಅವರು ಇಳುವರಿ ಕಡಿಮೆ ಆದರೂ ಕೂಡ ದರ ಹೆಚ್ಚಿಗೆ ಸಿಗೋದ್ರಿಂದ ಅವರು ಸಾಧಾರಣ ಜೂನ್ನಲ್ಲೇ ನಾಟಿ ಮಾಡ್ತಾ ಹೋಗ್ತಾರೆ. ಸೊ ಇನ್ನು ಹವಾಗುಣ ಶುಂಠಿಗೆ ಮೂಲತಃ ಅದು ವಾತಾವರಣದಲ್ಲಿ ತೇವಾಂಶ ಹೆಚ್ಚಿಗೆ ಇರಬೇಕು, ನಾವು ಹ್ಯೂಮಿಡಿಟಿ ಅಂತ ಕರಿತೀವಿ, ಮತ್ತು ತುಂಬ ಉಷ್ಣತೆನೂ ಇರಬೇಕು. ಹಾಟ್ ಆ್ಯಂಡ್ ಹ್ಯೂಮಿಡ್ ಅಂತಾರೆ ಸರ್. ಉಷ್ಣತೆ ಮತ್ತು ಆರ್ದ್ರತೆ ಎರಡೂ ಚೆನ್ನಾಗಿದ್ದರೆ ಚೆನ್ನಾಗಿ ಉತ್ಕೃಷ್ಟವಾಗಿ ಶುಂಠಿ ಬರುತ್ತೆ. ಅದೇ ಕಾರಣಕ್ಕೆ ಅದು ಕೇರಳದಲ್ಲಿ ಆ ಒಂದು ಸೂಕ್ತವಾದ ವಾತಾವರಣ ಇರೋದ್ರಿಂದ ಹೆಚ್ಚಿನ ಕೃಷಿ ಅಲ್ಲಿಂದ ಶುರುವಾಗಿದ್ದು. ಸೊ ಈಗ ನೀವು ನೋಡಿರ್ಬೋದು, ಭಾಳಷ್ಟು ರೈತರುಗಳು ಶುಂಠಿಗೆ ನೀರನ್ನು ಹೆಂಗೆ ಕೊಡ್ತಾರೆ ಅಂದರೆ ಈ ಸಿಂಚನ ನೀರಾವರಿ, ಸ್ಪ್ರಿಂಕ್ಲರ್ ಇರಿಗೇಷನ್ ಅಂತೀವಿ. ಆ ಸ್ಪ್ರಿಂಕ್ಲರ್ ಕೊಡಲಿಕ್ಕೆ ಪ್ರಮುಖವಾದಂಥ ಕಾರಣ ಅಂದರೆ ವಾತಾವರಣದಲ್ಲಿ ಆರ್ದ್ರತೆಯನ್ನು ಹೆಚ್ಚು ಮಾಡೋದು. ಸೊ ಅದಕ್ಕೆ ಅದು ಬೇಕಾಗಿರೋದ್ರಿಂದ 90% ರೈತರು ಈ ಸಿಂಚನ ನೀರಾವರಿ ಮಾಡ್ತಾರೆ, ಸ್ಪ್ರಿಂಕ್ಲರ್ನ. ಅದು ಶುಂಠಿ ಬೇಕಾಗಿರ್ತಕ್ಕಂಥ ಆರ್ದ್ರತೆಯನ್ನು ಜಾಸ್ತಿ ಮಾಡುತ್ತೆ. ಆದರೆ ಕೆಲವು ರೈತರು ಕೇಳ್ಬೋದು, ಸರ್ ನಾವು ಹನಿ ನೀರಾವರಿನಲ್ಲೇ ಶುಂಠಿ ಮಾಡ್ತೀವಿ, ಮಾಡೋಕ್ಕಾಗಲ್ವ ಅಂತ. ಖಂಡಿತ ಮಾಡ್ಬೋದು. ಈಗ ನಾವು ಮೈಸೂರು ಭಾಗ ತೊಗೊಂಡ್ರೆ ಹುಣಸೂರು, ಪಿರಿಯಾಪಟ್ಟಣ, KR ನಗರ, ಇನ್ನೂ ಸರಳವಾಗಿ ಹೇಳಬೇಕು ಅಂದರೆ ಎಲ್ಲೆಲ್ಲಿ ಭತ್ತ ಬೆಳೀತಾರೋ ಅಲ್ಲೆಲ್ಲ ಸಾಮಾನ್ಯವಾಗಿ ವಾತಾವರಣದಲ್ಲಿ ಆರ್ದ್ರತೆ ಜಾಸ್ತಿ ಇರುತ್ತೆ. ಅವರೆಲ್ಲ ರೈತರು ಕೂಡ ಖಂಡಿತವಾಗ್ಲೂ ಶುಂಠಿನ ಈ ಹನಿ ನೀರಾವರಿನಲ್ಲೇ ಬೆಳಿಬೋದು. ಆವಾಗ ನಮಗೆ ಅಡ್ವಾಂಟೇಜ್ ಏನಿದೆ ಅಂದರೆ ನೀರಿನಿಂದ ಬರ್ತಕ್ಕಂಥ ರೋಗಗಳು, ಪ್ರಮುಖವಾಗಿ ಎಲೆ ಚುಕ್ಕೆ ರೋಗಗಳು ಬರ್ತವೆ. ಈ ಸರಿ ಕೇಳಿರ್ಬೋದು ಎಲ್ಲ ನಮ್ಮ ರೈತರು ಬೆಂಕಿ ರೋಗ, ತರಗುಮಾರಿ, ಬ್ಲೈಟು ಅಂತೆಲ್ಲ ಕರಿತಿರ್ತಾರೆ ಇದಕ್ಕೆ. ಸೊ ಈ ವರ್ಷ ಇಂದಿನ ಎಲ್ಲ ವರ್ಷಗಳಿಗೆ ಹೋಲಿಸಿದ್ರೆ ಎಲ್ಲ ಬೆಳೆಗಳಲ್ಲಿ, ಬಹುತೇಕ ಎಲ್ಲ ಕಮರ್ಷಿಯಲ್ ಹಾರ್ಟಿಕಲ್ಚರ್ ಕ್ರಾಪ್ಸಲ್ಲಿ ಈ ಎಲೆ ಚುಕ್ಕೆಗೆ ರೋಗಗಳು ವಿಪರೀತ ಆಗಿದೆ. ನೀವು ಅಡಿಕೆ ತೊಗೊಳ್ಳಿ, ದಾಳಿಂಬೆ ತೊಗೊಳ್ಳಿ, ಟೊಮೆಟೊ ತೊಗೊಳ್ಳಿ, ಎಲ್ಲ ಬೆಳೆಗಳಲ್ಲೂ ಎಲೆ ಚುಕ್ಕೆ ರೋಗ ಜಾಸ್ತಿ ಆಗಿದೆ. ಆದರೆ ಈ ಕೊಳೆ ರೋಗಗಳು ಕಡಿಮೆ ಆಗಿದ್ದಾವೆ. ಅದಕ್ಕೆ ಪ್ರಮುಖವಾದಂಥ ಕಾರಣ ಅಂದರೆ ಮಳೆ ಇಲ್ಲದೆ ಇರೋದು. ಸೊ ಒಂದು ರೀತಿಯಲ್ಲಿ ಅಡ್ವಾಂಟೇಜ್ ಇದೆ ಇದು, ಮಳೆ ಬರದೇ ಇರೋದು. ಆದರೆ ಒಂದು ರೀತಿಯಲ್ಲಿ ಅನಾನುಕೂಲನೂ ಆಗುತ್ತೆ. ಸೊ ಕೊಳೆ ರೋಗ ಕಡಿಮೆ ಆಗಿದೆ, ಎಲೆ ಚುಕ್ಕೆ ರೋಗಗಳು ವಿಪರೀತ ಆಗಿದ್ದಾವೆ. ಆ ಎಲೆ ಚುಕ್ಕೆ ರೋಗಗಳು ಈ ಮಳೆ ನೀರಿನ ಒಂದು ರೈನ್ ಸ್ಪ್ಲಾಶಸ್ ಅಂತ ಏನು ಕರಿತೀವಲ್ಲ, ಅದರಿಂದ ಜಾಸ್ತಿ ಆಗ್ತಾ ಇರ್ತವೆ. ಹಾಗಾಗಿ ಈ ಹನಿ ನೀರಾವರಿ ಮಾಡಿಕೊಂಡ್ರೆ ಒಳ್ಳೆಯದು. ಮತ್ತು ಇನ್ನೊಂದು ಹನಿ ನೀರಾವರಿ ಮಾಡಿದಾಗ ಏನು ಅನುಕೂಲ ಆಗುತ್ತೆ ರೈತರಿಗೆ ಅಂದರೆ, ಒಂದು ನೀರಿನಲ್ಲಿ ಮಿತವ್ಯಯ, ಎಲೆಗಳಿಗೆ ಬರ್ತಕ್ಕಂಥ ರೋಗ ಕಡಿಮೆ. ಮೂರನೇ ಪ್ರಮುಖ ಅಂಶ ಅಂದರೆ ಗೊಬ್ಬರಗಳನ್ನ ಕೊಡುವಾಗ ಮೇಲುಗೊಬ್ಬರ ಕೊಡ್ತಾರೆ, 2ರಿಂದ 3 ಸರಿ ಮೇಲುಗೊಬ್ಬರ ಕೊಡ್ತಾರೆ ಶುಂಠಿಗೆ. ಮೇಲುಗೊಬ್ಬರ ಕೊಡುವಾಗ ಮಣ್ಣನ್ನು ಏರ್ ಹಾಕ್ತಾರೆ ಗೊಬ್ಬರ ಕೊಟ್ಬಿಟ್ಟು. ಅವಾಗ ಎಲ್ಲಾದರೂ ಯಾವುದಾದ್ರೂ 1-2 ಗಿಡದಲ್ಲಿ ಕೊಳೆ ರೋಗ ಇದ್ದರೆ ಅದು ನಾವೇ ಪ್ರಸಾರ ಮಾಡ್ದಂಗೆ, ಮಣ್ಣು ಅಲ್ಲೇ ಓಡಾಡಿರ್ತಾರೆ ಕಾರ್ಮಿಕರೆಲ್ಲ, 2 ಮಡಿಗಳ ನಡುವೆ ಕಾರ್ಮಿಕರು ಓಡಾಡ್ತಾ ಇರ್ತಾರೆ. ಈ ಮನುಷ್ಯರೇ ನಾವಾಗೇನೆ, ಇಲ್ಲ ನಾವು ಉಪಯೋಗಿಸ್ತಕ್ಕಂಥ ಸಲಿಕೆ ಇರ್ಬೋದು, ಅಥವಾ ಬೇರೆ ಇನ್ಯಾವುದೇ ಒಂದು ಉಪಕರಣ ಇರ್ಬೋದು, ಅಥವಾ ನಮ್ಮ ಕಾಲುಗಳಿಂದನೇ ನಾವು ರೋಗನ ಹರಡ್ತಾ ಇರ್ತೀವಿ. ಆ ದೃಷ್ಟಿಯಲ್ಲಿ ಇಟ್ಕೊಂಡ್ರೆ ನಾವು ಹನಿ ನೀರಾವರಿ ಮೂಲಕನೇ ನಾವು ರಸಾವರಿ ಗೊಬ್ಬರಗಳನ್ನೆಲ್ಲ ಕೊಡೋದಾದರೆ ಈ ನಾವು ಮಣ್ಣಿಗೆ ನಾವು ಡಿಸ್ಟರ್ಬ್ ಮಾಡೋ ಅಂಥದ್ದು ಕಡಿಮೆ ಆಗುತ್ತೆ. ಸೊ ಆಗ ಆಟೋಮೆಟಿಕಲಿ ಈ ಕೊಳೆ ರೋಗನೂ ಕೂಡ ಕಡಿಮೆ ಆಗುತ್ತೆ. ಇದು ಭಾಳ ಪ್ರಮುಖವಾದಂಥ ವಿಚಾರಗಳು ಶುಂಠಿ ಕೃಷಿನಲ್ಲಿ. ಇನ್ನು ಬಿತ್ತನೆ ಶುಂಠಿಗೆ ಬಂದರೆ ನಮಗೆ ರೈತರು ಪ್ರಮುಖವಾಗಿ ಕೇಳ್ತಕ್ಕಂಥ ವಿಚಾರಗಳು ಅಂದರೆ, ಸರ್ ಉತ್ಕೃಷ್ಟವಾದ ನಮಗೆ ಬಿತ್ತನೆ ಶುಂಠಿ ಬೇಕು, ನಾವೇ ಉತ್ಪಾದನೆ ಮಾಡ್ಕೋಬೇಕಾ, ಬೇರೆಯವ್ರ ಹತ್ರ ತೊಗೋಬೋದಾ ಅಂತ. ಶುಂಠಿ ಕೃಷಿನಲ್ಲಿ ಅತ್ಯಂತ ಹೆಚ್ಚಿನ ಸಮಸ್ಯೆ ಅಂದರೆ ನಮಗೆ ಕೊಳೆ ರೋಗ. 2 ಕೊಳೆ ಬರುತ್ತೆ. ಒಂದು ಶಿಲೀಂಧ್ರದಿಂದ ಬರುತ್ತೆ, PTM ಅಂತ ಕರಿತೀವಿ. ಇನ್ನೊಂದು ಬ್ಯಾಕ್ಟೀರಿಯಾ ಅಥವಾ ದುಂಡಾಣದಿಂದ ಬರುತ್ತೆ. ಅದು ನಮ್ಮ ಮೈಸೂರು ಭಾಗದಲ್ಲಿ ಸ್ವಲ್ಪ ಕಡಿಮೆ ಇದೆ. ಈ 2 ರೋಗ ಇಲ್ಲ, ನಿಮ್ಮ ಜಮೀನಲ್ಲೂ ರೋಗಾಣು ಇಲ್ಲ, ನೀವು ಸೆಲೆಕ್ಟ್ ಮಾಡಿರ್ತಕ್ಕಂಥ ಬಿತ್ತನೆನಲ್ಲೂ ರೋಗಾಣು ಇಲ್ಲ ಅಂತ ಹೇಳಿದ್ರೆ ಒಂದು 80% ನಾವು ಶುಂಠಿ ಕೃಷಿನಲ್ಲಿ ಗೆದ್ದಂಗೆ. ಭಾಳ ಪ್ರಮುಖವಾದಂಥ ವಿಚಾರಗಳು. ಸೊ ಹಾಗಾಗಿ ಬಿತ್ತನೆ ಶುಂಠಿಯನ್ನು ಆಯ್ಕೆ ಮಾಡ್ಕೋಬೇಕಾದ್ರೆ, ಈಗ ಉದಾಹರಣೆಗೆ ಅವ್ರದ್ದೇ ಸ್ವತಃ ಬಿತ್ತನೆ ಶುಂಠಿ ಇಲ್ಲ ಅಂತ ಹೇಳಿದ್ರೆ, ಬೇರೆಯವ್ರ ಹತ್ರ ತೊಗೊಂಬರ್ತೀವಿ ಅಂತ ಹೇಳಿದ್ರೆ, ಯಾರ ಹತ್ರ ತೊಗೊಂಬರ್ತಾರೆ ಆ ರೈತರನ್ನ ಆ ಬೆಳೆ ಅವಧಿಯಲ್ಲಿ ಪ್ರತಿ 2 ತಿಂಗಳಿಗೆ ಒಂದು ಸರಿ ಹೋಗಿ ನೋಡಿರ್ಬೇಕು ಆ ಜಮೀನ. ಯಾಕೆಂದರೆ ಯಾರಿಗೂ ಗೊತ್ತಿರಲ್ಲ ಯಾವ ಬೆಡ್ಡಲ್ಲಿ, ಯಾವ ಮಡಿನಲ್ಲಿ ಕೊಳೆ ಇತ್ತು, ಯಾವ ಮಡಿನಲ್ಲಿ ಇರಲಿಲ್ಲ, ಯಾರು ಮಾರ್ಕ್ ಮಾಡಿರೋದಿಲ್ಲ ಅದನ್ನು. ಹಂಗಾಗಿ ನಾವು ಎಲ್ಲಿಂದ ಬಿತ್ತನೆ ಗಡ್ಡೆ ತರ್ತೀವಲ್ಲ ಆ ಒಂದು ರೈತರ ತಾಕಿಗೆ ಪದೇ ಪದೇ ಹೋಗಿ ನೋಡಿಕೊಂಡು ಇವರು ಖಾತ್ರಿ ಮಾಡ್ಕೊಂಡಿರಬೇಕು ಅಲ್ಲಿ ಕೊಳೆ ರೋಗ ಇಲ್ಲ. ಅದು ಮೊದಲನೇ ಅಂಶ. ಇನ್ನು 2ನೇ ಅಂಶ, ಒಳ್ಳೆ ಬಿತ್ತನೆ ನಮಗೆ ಶುಂಠಿಯಿಂದ ಸಿಗಬೇಕು ಅಂದರೆ ಅದು ತನ್ನಷ್ಟಕ್ಕೆ ತಾನೇ ಬಲ್ತು ಕನಿಷ್ಠ 8.5 ರಿಂದ 9 ತಿಂಗಳು ಆಯಸ್ಸನ್ನು ಮುಗಿಸಿರಬೇಕು ಭೂಮಿನಲ್ಲಿ.
ಕೆಲವರು ಈ ಮಾರುಕಟ್ಟೆನಲ್ಲಿ ದರ ಇದ್ದಾಗ ಏನು ಮಾಡ್ತಾರೆ, ಅಥವಾ ಬೀಜಕ್ಕೆ ಬೇಡಿಕೆ ಹೆಚ್ಚಿದ್ದಾಗ 7.5 ತಿಂಗಳಿಗೇ ಅದನ್ನು ತೆಗೆದುಕೊಡ್ಲಿಕ್ಕೆ ಇದು ಮಾಡ್ತಾ ಇರ್ತಾರೆ. ಅದು ವಯಸ್ಸಾಗೋದಕ್ಕಿಂತ ಮೊದಲೇ ಕಟಾವು ಮಾಡಿದ್ರೆ ಬಿತ್ತನೆಯಾಗಿ ಬಳಸೋದಕ್ಕೆ ಬರೋದಿಲ್ಲ. ಅದು ಬೇಗ ಸುಕ್ಕಾಗಿ ಮೊಳಕೆ ಪ್ರಮಾಣ ತುಂಬ ಕಡಿಮೆ ಆಗುತ್ತೆ, ಶ್ರೇಷ್ಠವಾದ ಬಿತ್ತನೆ ಆಗೋದಿಲ್ಲ. ಸೊ ಆ ಕಾರಣದಿಂದಾಗಿ ವೈಯಕ್ತಿಕವಾಗಿ ಆಯಿತು ಅಥವಾ ಸಾಮೂಹಿಕವಾಗಾರೂ ಆಯಿತು, ಈ ರೈತರುಗಳು ತಮ್ಮ ಒಂದು ಊರಿಗೆ ಅಥವಾ ತಮ್ಮ ಜಮೀನಿಗೆ ಬೇಕಾಗಿರ್ತಕ್ಕಂಥ ಒಂದು ಬಿತ್ತನೆ ಶುಂಠಿಯನ್ನು ಆದಷ್ಟು ತಾವೇ ಬೆಳ್ಕೊಳೋದು ಭಾಳ ಶ್ರೇಷ್ಠ. ಆಗ ಅವರು ಎಷ್ಟು ಬಿತ್ತನೆ ಬೇಕಾದರೂ ಬಳಸ್ಬೋದು. ಸೆಲೆಕ್ಷನ್ ಮಾಡೋದಕ್ಕೆ, ಆಯ್ಕೆ ಮಾಡೋದಕ್ಕೆ ಅವ್ರ ಹತ್ರ ಸಾಕಷ್ಟು ಕ್ವಾಂಟಿಟಿ ಇರುತ್ತೆ. ಇಲ್ಲ ಅವರು ಉದಾಹರಣೆಗೆ ಕಳೆದ ವರ್ಷ ನಮಗೆ ಬಿತ್ತನೆ ಶುಂಠಿ ದರ ಫೆಬ್ರವರಿ ಮಾರ್ಚ್ ತಿಂಗಳಲ್ಲಿ 4,000 ಇದ್ದಿದ್ದು ಏಪ್ರಿಲ್ ಮೇ ಅಷ್ಟೊತ್ತಿಗೆ 7,000-8,000ಕ್ಕೆ ರೀಚ್ ಆಗಿತ್ತು. ಸೊ ಆವಾಗ ಅವರು ಗುಣಮಟ್ಟಕ್ಕೆ ಜಾಸ್ತಿ ಪ್ರಾಮುಖ್ಯತೆ ಕೊಡೋದೇ ಇಲ್ಲ, ಸ್ವಲ್ಪ ರೇಟ್ ಯಾರು ಕಡಿಮೆ ಕೊಡ್ತಾ ಇರ್ತಾರೆ ಅದನ್ನೇ ನೋಡ್ತಾ ಇರ್ತಾರೆ. ಹಂಗಾಗಿ ಒಂದು ಆರೋಗ್ಯಯುತವಾಗಿರೋ ಬಿತ್ತನೆ ಶುಂಠಿನ ಆಯ್ಕೆ ಮಾಡ್ಕೋಬೇಕು. ಇಲ್ಲಿ ಒಂದು ರೈತರಿಗೆ ನನ್ನ ಸಲಹೆ ಅಂದರೆ, ಶುಂಠಿ ನೋಡಲಿಕ್ಕೆ ಚೆನ್ನಾಗಿದ್ದ ಮಾತ್ರಕ್ಕೆ ಅದು ಆರೋಗ್ಯವಾಗಿದೆ ಅಥವಾ ರೋಗಮುಕ್ತವಾಗಿದೆ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಆ ಕಾರಣದಿಂದಾಗಿ ಈ ವರ್ಷ ಶುಂಠಿ ಬೆಳೆಯೋ ರೈತರು ತಾವು ಬಳಸ್ತಕ್ಕಂಥ ಬಿತ್ತನೆ ಶುಂಠಿಯನ್ನು 1 ತಿಂಗಳು ಮೊದಲು ನಮ್ಮ ತೋಟಗಾರಿಕೆ ವಿಶ್ವವಿದ್ಯಾನಿಲಯ ಇರ್ಬೋದು ಅಥವಾ ಮಹಾವಿದ್ಯಾಲಯ ಇರ್ಬೋದು ಅಥವಾ ನಮ್ಮ ಸಂಶೋಧನಾ ಕೇಂದ್ರಗಳಿಗೆ ತಂದುಕೊಟ್ರೆ ನಾವು ಅದನ್ನು ಪ್ರಯೋಗಶಾಲೆಯಲ್ಲಿ ಪರೀಕ್ಷೆ ಮಾಡಿ, ಅದರಲ್ಲಿ ನಾವು ಹೇಳ್ತೀವಿ ಅದರಲ್ಲಿ ಕೆಂಪು ಕೊಳೆ ಇಲ್ಲ, ಅದರಲ್ಲಿ ಬಾಡುಗೊಳೆ ಇಲ್ಲ, ಅದರಲ್ಲಿ ಹಸಿರು ಕೊಳೆ ರೋಗಾಣುಗಳು ಇಲ್ಲ, ಅದರಲ್ಲಿ ನೆಮೆಟೋಡ್ ಜಂತು ಇಲ್ಲ. ಸೊ ಇವನ್ನೆಲ್ಲ ನಾವು ಅದಕ್ಕೆ ಈಗ ನೀವು ಬೇರೆ ಬಿತ್ತನೆ ಬೀಜಗಳಲ್ಲಿ ನೋಡ್ಬೋದು, ಭತ್ತ ಇರ್ಬೋದು ಅಥವಾ ಬೇರೆ ನಿಜ ಬೀಜಗಳನ್ನು ಉಪಯೋಗಿಸ್ತಕ್ಕಂಥ ಬೆಳೆಗಳಲ್ಲಿ ಸರ್ಟಿಫೈಡ್ ಸೀಡ್, ಪ್ರಮಾಣೀಕರಿಸಿದ ಬೀಜಗಳು ಸಿಗ್ತವೆ. ಇಲ್ಲಿ ಪ್ರಮಾಣ ಮಾಡೋರು ಯಾರು? ತೊಗೊಳೋರು ಪ್ರಮಾಣ ಮಾಡಲ್ಲ, ಕೊಡೋರು ಪ್ರಮಾಣ ಮಾಡಲ್ಲ. ಹಂಗಾಗಿ ರೋಗ ಇದ್ರೂ ಕೂಡ ನಮಗೆ ಅದು ಗೊತ್ತಿರೋದಿಲ್ಲ. ಏಕೆಂದರೆ ಇದು ತುಂಬ ವಾಣಿಜ್ಯ ಬೆಳೆಯಾಗಿರೋದ್ರಿಂದ, ಮತ್ತು 30-35% ಈ ಬಿತ್ತನೆ ಶುಂಠಿಗೆ ಹಣ ವ್ಯಯ ಮಾಡಬೇಕಾಗುತ್ತೆ. ಸಾಧಾರಣ 1 ಎಕರೆಗೆ 20-25 ಚೀಲ ಅಂದರೆ 60 kg ಹಸಿ ಶುಂಠಿನ ಬಿತ್ತನೆಗೆ ಬಳಸ್ತಾರೆ. 1 ಚೀಲಕ್ಕೆ 5,000 ರೇಟ್ ಇದ್ರೂ ಕೂಡ 1 ಲಕ್ಷ ರೂಪಾಯಿ ಬಿತ್ತನೆ ಶುಂಠಿಗೆ ಹೋಗುತ್ತೆ. ಟೋಟಲ್ ಅವರೊಂದು 4 ಲಕ್ಷ ಖರ್ಚು ಮಾಡ್ತಾರೆ ಅಂತಿದ್ರೆ ಒಂದು 25% ಆಗೋಯ್ತು. ಸೊ ಆ ಒಂದು ಕಾರಣಕ್ಕೆ ನಾನು ಹೇಳಿದ್ದು ರೈತರಿಗೆ, ಸ್ವತಃ ಈಗ ಅವ್ರು ಮುಂದಿನ ವರ್ಷ ಶುಂಠಿ ಬೆಳಿಬೇಕು ಅಂದರೆ ಒಂದು 5 ಗುಂಟೆನಲ್ಲಿ ಈ ವರ್ಷವೇ ಶ್ರೇಷ್ಠವಾಗಿರೋ ಒಂದು ಬಿತ್ತನೆ ತೊಗೊಂಬಂದು ಸ್ವತಃ ಬಿತ್ತನೆ ಮಾಡ್ಕೊಳೋದು ತುಂಬ ಒಳ್ಳೆಯ ಕ್ರಮ. ಸೊ ಹಾಗಾಗಿ ನಮ್ಮ ವಿಶ್ವವಿದ್ಯಾಲಯಗಳನ್ನು ಬಳಸ್ಕೊಂಡು ಅವರು ಆಯ್ಕೆ ಮಾಡಿರ್ತಕ್ಕಂಥ ಶುಂಠಿನಲ್ಲಿ ರೋಗ ಕೀಟ ಏನೂ ಇಲ್ಲ ಅಂತ ಖಾತ್ರಿ ಮಾಡಿಕೊಂಡು, ಅದಷ್ಟೇ ಸಾಲದು ಮಣ್ಣಿನ ಮಾದರಿಗಳನ್ನು ತಂದುಕೊಡ್ಬೇಕು ನಮಗೆ. ಸೊ ನಾವು ಬಿತ್ತನೆ ಮಾಡೋದಕ್ಕೆ ಮುಂಚೆನೇ ಆ ಮಣ್ಣಲ್ಲಿ ಏನಾದರೂ ರೋಗಾಣು ಇದೆಯಾ, ಜಂತಾಣು ಇದೆಯಾ, ನೆಮೆಟೋಡ್ಸ್ ಇದೆಯಾ ಅಂತ ಚೆಕ್ ಮಾಡ್ಬೋದು ಲ್ಯಾಬಲ್ಲಿ. ಎರಡೂ ಕಡೆ ನಮಗಿಲ್ಲ ಅಂತ ಹೇಳಿದ್ರೆ ಶುಂಠಿ ಬೆಳೆಯೋದು ಬಾಳೆಹಣ್ಣು ತಿಂದಷ್ಟು ಸಲೀಸು. ತಳಿಗಳ ಬಗ್ಗೆ ಏನು? ಪ್ರಮುಖವಾಗಿ ಶುಂಠಿನಲ್ಲಿ ನಮ್ಮ ದೇಶಿ ತಳಿಗಳು ಅಂತ ಯಾವುದೂ ಇರಲಿಲ್ಲ. ನಮಗೆ ಮೂಲತಃ ಶುಂಠಿ ಬಂದಿದ್ದು, ನೀವು ಕೇಳಿರ್ಬೋದು, ಬ್ರೆಜಿಲಲ್ಲಿ ಒಂದು ರಿಯೋ ಡಿ ಜನೈರೋ ಅಂತ ಒಂದು ಭಾಳ ಪ್ರಸಿದ್ಧಿಯಾಗಿರ್ತಕ್ಕಂಥ ಒಂದು ಶುಂಠಿ ತಳಿ, ಅಲ್ಲಿ ನಗರ ಅದು, ಅಲ್ಲಿಂದ ತೊಗೊಂಬಂದಿದ್ವಿ ಮೂಲತಃ. ಇವತ್ತಿಗೂ ಕೂಡ ನಾವು ಎಷ್ಟೊಂದು ತಳಿಗಳನ್ನ ಸಂಶೋಧನೆ ಮಾಡಿ, ವಿಶ್ವವಿದ್ಯಾನಿಲಯಗಳಿರ್ಬೋದು ಅಥವಾ ಭಾರತೀಯ ಸಾಂಬಾರು ಸಂಶೋಧನಾ ಮಂಡಳಿಯವರಿರ್ಬೋದು, ಅದು ತಂದಿದ್ರೂ ಕೂಡ ಈ ರಿಯೋಡಿ, ರೈತರ ಭಾಷೆನಲ್ಲಿ ರಿಗೋಡಿ ಅಂತ ಕರೀತಾರೆ. ನಾನು ರಿಯೋಡಿ ಜನೈರೋ ಅಂದರೆ ಭಾಳಷ್ಟು ಜನ ರೈತರಿಗೆ ಅರ್ಥ ಆಗದೇ ಇರ್ಬೋದು, ಅವ್ರ ಭಾಷೆನಲ್ಲೇ ಹೇಳ್ತೀನಿ, ರಿಗೋಡಿ ತಳಿ. ಈ ರಿಗೋಡಿ ತಳಿ ವಿಶೇಷ ಏನಪ್ಪ ಅಂದರೆ, ಇದರಷ್ಟು ಇಳುವರಿಯನ್ನು ಕೊಡ್ತಕ್ಕಂಥ ಮತ್ತೊಂದು ತಳಿನ ನಾವುಗಳಾಯಿತು ವಿಜ್ಞಾನಿಗಳಾಯಿತು ನಮ್ಮ ಭಾರತದಲ್ಲಿ ಇದುವರೆಗೂ ಅಭಿವೃದ್ಧಿ ಮಾಡಿಲ್ಲ. ಆ ಕಾರಣಕ್ಕೆ ರೈತರು ಇವತ್ತಿಗೂ ಕೂಡ ಒಂದು 70% ಏರಿಯಾ ಶುಂಠಿನಲ್ಲಿ ನೋಡಿದ್ರೆ ನಾವು ಈ ರಿಯೋಡಿ ತಳಿನೇ ಆವರಿಸ್ಕೊಂಡಿದೆ. ಅದು ಬಿಟ್ಟರೆ ಒಂದು ಹಿಮಾಚಲ್ ಅಂತ ಒಂದು ತಳಿ ನಮ್ಮ ಉತ್ತರ ಭಾರತದಿಂದ ಬಂತು. ಅದರದ್ದು ವಿಶೇಷ ಏನಪ್ಪ ಅಂದರೆ, ಕೊಳೆ ರೋಗ ಕಡಿಮೆ, ಅದಕ್ಕೆ ಇಳುವರಿನೂ ಕಡಿಮೆ, ಆದರೆ ಈ ಒಣಶುಂಠಿ ಮಾಡೋದಕ್ಕೆ ಭಾಳ ಶ್ರೇಷ್ಠವಾದಂಥ ತಳಿ. ಇವತ್ತಿಗೂ ಕೂಡ ನಮ್ಮ ಮೈಸೂರು ಭಾಗ ಬಿಟ್ಟು ಬೇರೆ ಕಡೆ ನಾವು ಶಿವಮೊಗ್ಗ, ಸಾಗರ, ಆನವಟ್ಟಿ ಮತ್ತು ಈ ಕಡೆ ಉತ್ತರ ಕನ್ನಡ, ಶಿರ್ಸಿ, ಮುಂಡಗೋಡ, ಹಾನಗಲ್ಲು, ಹಾವೇರಿ, ಹಿರೇಕೆರೂರು, ಇಲ್ಲಿ 70-80% ಅಷ್ಟು ರೈತರು ಹಿಮಾಚಲ್ ತಳಿನ ಬೆಳೀತಾ ಇದ್ದಾರೆ. ನಾವು ಮಾರುಕಟ್ಟೆನಲ್ಲಿ ಅಥವಾ ರೈತರ ಜಮೀನುಗಳಲ್ಲಿ ಈ 2 ತಳಿಗಳ ಒಂದು ವಿಸ್ತೀರ್ಣ 90%ಕ್ಕಿಂತಲೂ ಹೆಚ್ಚಿಗೆ ಇದೆ. ಇನ್ನು ಅದನ್ನು ಹೊರತುಪಡಿಸಿದ್ರೆ ನಮ್ಮ ಭಾರತೀಯ ಸಾಂಬಾರು ಸಂಶೋಧನಾ ಕ್ಯಾಲಿಕಟ್ಟಲ್ಲಿ ಒಂದು ಇನ್ಸ್ಟಿಟ್ಯೂಟ್ ಇದೆ. ಆ ಇನ್ಸ್ಟಿಟ್ಯೂಟ್ ಅವರು ಸುಮಾರು ತಳಿಗಳನ್ನು ರಿಲೀಸ್ ಮಾಡಿದ್ದಾರೆ, ಆಲ್ರೆಡಿ ಬಿಡುಗಡೆ ಮಾಡಿದ್ದಾರೆ. ಒಳ್ಳೆ ತಳಿಗಳೇ, ಆದರೆ ಈ ರಿಲೀಸ್ ಮಾಡಿರ್ತಕ್ಕಂಥ ತಳಿಗಳು ರಿಯೋಡಿಯಷ್ಟು ಇಳುವರಿ ಕೊಡೋದಿಲ್ಲ.
ಸೊ ಹಂಗಾಗಿ ನಮ್ಮ ರೈತರು 600 ಚೀಲ ಶುಂಠಿ ಬೆಳಿಬೇಕು, 700 ಚೀಲ ಶುಂಠಿ ಬೆಳಿಬೇಕು ಅಂತ ಇವತ್ತಿಗೂ ಎಲ್ಲ ರಿಯೋಡಿ ತಳಿ ಬೆಳೀತಾರೆ. ಆದರೆ ಅದರದ್ದು ಒಂದು ಪ್ರಮುಖವಾದಂತಹ ಒಂದು ನೆಗೆಟಿವ್ ಋಣಾತ್ಮಕ ಅಂಶ ಅಂದರೆ ಅತಿ ಹೆಚ್ಚು ರೋಗ ಬರ್ತಕ್ಕಂಥ ತಳಿ ಕೂಡ ಅದೇ ಆಗಿದೆ. ಸೊ ಆದ್ರೂ ಕೂಡ ನಮ್ಮ ರೈತರು ಮಾಡ್ತಾ ಇದ್ದಾರೆ. ಅದರ ಹೊರತಾಗಿ ಸುಧಾರಣೆ ಮಾಡಿರ್ತಕ್ಕಂಥ ತಳಿಗಳು ಈ ವರದ, ಮಹಿಮಾ ಮತ್ತು ರಜತ ಅಂತ. ನಾನು ಈ ಮಹಿಮಾ ಅಂತ ಒಂದು ತಳಿ ಇದೆ, ಇದಕ್ಕೆ ನೆಮೆಟೋಡ್ ಬರೋದಿಲ್ಲ, ಜಂತು. ನಾವು ಈಗ ಮೊನ್ನೆ ಒಂದು ಕ್ಷೇತ್ರಕ್ಕೆ ಹೋಗಿದ್ವಿ, ಇಪ್ಪಾಡಿ ಅಂತ ಒಂದು ಊರು ಕುಣಿಗಲ್ ಹತ್ರ. ಮರಳು ಭೂಮಿನಲ್ಲಿ ಸಮಸ್ಯೆ ಏನಪ್ಪ ಅಂದರೆ ಈ ಜಂತುಗಳಿಗೆ ಭಾಳ ಹಬ್ಬ. ಅದು ಶುಂಠಿ ಹಾಕಿದರೆ 2.5 ತಿಂಗಳಾಗಿದೆ, ಏನೇ ಗೊಬ್ಬರ ಕೊಟ್ಟರು ಏನೇ ನೀರು ಕೊಟ್ಟರು ಶುಂಠಿ ಬೆಳೀತಾ ಇಲ್ಲ ಸರಿಯಾಗಿ. ಕರೆದ್ರೂ ಹೋದೆ ನಾನು. ಸೊ 1-2-3 ಗಿಡ ಕಿತ್ತು ನೋಡಿದೆ, ಎಲ್ಲ ಬೇರುಗಳಲ್ಲಿ ಗಂಟು ರೋಗ ಅಂತಾರೆ ರೈತರು. ಅದು ಬೇಸಿಕಲಿ ನಾವು ನೆಮೆಟೋಡ್ ಅಂತ ಕರಿತೀವಿ. ಸೊ ಅದಕ್ಕೆ ಈ ಮಹಿಮಾ ಅನ್ನೋ ತಳಿನಲ್ಲಿ ನೆಮೆಟೋಡೇ ಬರೋದಿಲ್ಲ. ಅದಕ್ಕೆ ರೈತರು ಅಂಥ ಸಮಸ್ಯೆಗಳಿರೋ ಮಣ್ಣಲ್ಲಿ, ಈಗ ನಮ್ಮ ಮಣ್ಣಲ್ಲಿ ಸಿಕ್ಕಾಬಟ್ಟೆ ಕೊಳೆ ರೋಗ ಬರುತ್ತೆ. ಯಾವ್ದಾರ ತಳಿಗೆ ಕೊಳೆ ರೋಗ ಬರದೇ ಇರೋವಂಥದ್ದು ಅಥವಾ ಅದಕ್ಕೆ ನಿರೋಧಕ ಶಕ್ತಿ ಇರ್ತಕ್ಕಂಥ ತಳಿ ಇದೆಯಾ ಅಂತ ನೋಡಬೇಕಾಗುತ್ತೆ. ಎಲ್ಲ ಬೆಳೆ ಕಳ್ಕೊಳೋದಕ್ಕಿಂತ ಅದು ಸುಲಭವಾದಂಥ ಮಾರ್ಗ. ಸೊ ಅದೇ ರೀತಿ ರಜತ ಅಂತ ಇದೆ. ಮತ್ತು ಇಲ್ಲಿ ನಾವು ಶುಂಠಿನ ಏನಕ್ಕೆ ಬೆಳೀತಾ ಇದ್ದೀವಿ? ಈ ಫ್ರೆಶ್ ಮಾರ್ಕೆಟಿಗೆ ಬೆಳೀತಾ ಇದ್ದೀವ, ಅಥವಾ ಉಪ್ಪಿನಕಾಯಿ ಮಾಡೋದಕ್ಕೆ ಬಳಸ್ತಾ ಇದ್ದಾರಾ, ಅಥವಾ ಒಣಶುಂಠಿ ಮಾಡೋಕ್ಕೆ ಬಳಸ್ತಾ ಇದ್ದಾರಾ, ಅಥವಾ ಎಣ್ಣೆ ತೆಗಿಯೋಕ್ಕೆ ಬಳಸ್ತಾ ಇದ್ದಾರಾ? ಈ ಒಂದು ಅಂಶದ ಆಧಾರದ ಮೇಲೆ ನಾವು ತಳಿಗಳನ್ನು ಆಯ್ಕೆ ಮಾಡ್ಕೋಬೇಕಾಗುತ್ತೆ. ಇನ್ನು ಶುಂಠಿಗೆ ನಾವು ಪೋಷಣೆ ಮಾಡ್ತಕ್ಕಂಥದ್ದು ಭಾಳ ಪ್ರಮುಖ. ನಾನು ಆವಾಗಲೇ ಹೇಳಿದೆ, ಸುಮಾರು 25-35 ಟನ್ ಇಳುವರಿ ಕೊಡ್ತಕ್ಕಂಥ ಸಾಮರ್ಥ್ಯ ಈ ಬೆಳೆಗಿದೆ ಅಂತ. ಹಂಗಾಗಿ ಅದು ಭೂಮಿಯಿಂದ ಹೆಚ್ಚು ಪೋಷಣೆಗಳನ್ನು ತೆಗೆದುಕೊಳ್ಳುತ್ತೆ. ನಾವು ವೈಜ್ಞಾನಿಕವಾಗಿ ಹೇಳೋದಾದರೆ ನಿಮಗೆ ಒಂದು 20 ಟನ್ ಶುಂಠಿ ಇಳುವರಿ ಕೊಡ್ತಾ ಇದೆ ಒಂದು ಎಕರೆಯಿಂದ ಅಂತ ಹೇಳಿದ್ರೆ ಸಾಧಾರಣ ಒಂದು 120 kg ಸಾರಜನಕ ಬೇಕು. 120 kg ಸಾರಜನಕ ಅಂದರೆ ನೀವು ಯೂರಿಯಾ ರೂಪದಲ್ಲಿ ಹೇಳಿದ್ರೆ ನೀವು ಸುಮಾರು ಒಂದು 225-250 kg ಅಷ್ಟು ಆಗುತ್ತೆ. ಅಷ್ಟು ಕೊಡಬೇಕಾಗುತ್ತೆ ಒಂದು ಎಕರೆಗೆ ಅಂತ ಲೆಕ್ಕ. ಆದರೆ ಇದಕ್ಕೆ ರಂಜಕ ಜಾಸ್ತಿ ಬೇಕಾಗಿಲ್ಲ, ಒಂದು 40 kg ಕೊಟ್ಟರೆ ಸಾಕು ರಂಜಕನ. ಮತ್ತು ಪೊಟ್ಯಾಷ್ ಅತಿ ಹೆಚ್ಚು ಬೇಕು, 117-130 kg ಪೊಟ್ಯಾಷ್ ಬೇಕು. ಯಾಕೆಂದರೆ ಶುಂಠಿನಲ್ಲಿ ನೀವು ಗಡ್ಡೆನಲ್ಲಿ ನಾವು ಅನಲೈಸ್ ಮಾಡಿದ್ರೆ ಹೆಚ್ಚಿನ ಪ್ರಮಾಣದಲ್ಲಿ ಪೊಟ್ಯಾಷಿಯಮ್ ಇರುತ್ತೆ. ಹಾಗಾಗಿ ಹೆಚ್ಚು ಪೊಟ್ಯಾಷನ್ನ ಇದು ತೊಗೊಳ್ತಕ್ಕಂಥ ಬೆಳೆ. ಇಲ್ಲಿ ಮೂಲಭೂತವಾಗಿ ನಾವು ಯಾವುದೇ ರೈತರು ಶುಂಠಿ ಕೃಷಿ ಮಾಡೋದಕ್ಕೆ ಮೊದಲು ಕಡ್ಡಾಯವಾಗಿ ಒಂದು ಒಳ್ಳೆಯ ಹಸಿರೆಲೆ ಗೊಬ್ಬರವನ್ನು ಬೆಳೆಯಲೇಬೇಕು. ಸೊ ಅದರಲ್ಲಿ ನಾವು ಇದರ ರೋಗ ಮತ್ತು ಇದರ ಕೀಟವನ್ನು ಗಮನದಲ್ಲಿಟ್ಕೊಂಡು, ಈಗ ಸಾಧಾರಣ ನಾವೆಲ್ಲರಿಗೂ ಹಸಿರೆಲೆ ಗೊಬ್ಬರ ಅಂದ ತಕ್ಷಣ ಇಲ್ಲ ಚಂಬೆ ಹೇಳ್ತೀವಿ, ಇಲ್ಲ ಸೆಣಬೆ ಹೇಳ್ತೀವಿ ಈ ಕಡೆ ಮೈಸೂರು ಭಾಗದಲ್ಲಿ. ಆದರೆ ಇಲ್ಲೊಂದು ಚೂರು ಬದಲಾವಣೆ ಮಾಡ್ಕೋಬೇಕು. ನಸ್ಗುನ್ನಿ ಅಂತ ಒಂದು ಬೆಳೆ ಇದೆ, ನಾವು ವೆಲ್ವೆಟ್ ಬೀನ್ ಅಂತ ಕರೀತಾರೆ, ಅಥವಾ ಮ್ಯುಕುನ ಅಂತ ಕರಿತೀವಿ, ಕಪಿಕೊಚ್ಚು ಅಂತೀವಿ. ಅದು ಅತ್ಯಂತ ಕಡಿಮೆ ಅವಧಿಯಲ್ಲಿ ಅತ್ಯಂತ ಹೆಚ್ಚು ಒಂದು ಉತ್ಪನ್ನವನ್ನು ಉತ್ಪಾದನೆ ಮಾಡುತ್ತೆ, ಹಸಿರು ಉತ್ಪನ್ನವನ್ನು. ಅದಕ್ಕೆ ಈ ಜಂತು ಹುಳುಗಳನ್ನು ನಿರೋಧಿಸ್ತಕ್ಕಂಥ ಒಂದು ಶಕ್ತಿ ವಿಶೇಷವಾಗಿದೆ. ಸೊ ಅದನ್ನು ನಮ್ಮ ರೈತರುಗಳು ಶುಂಠಿ ಈಗ ಜನವರಿಗೆ ಮಾಡ್ತೀವಿ ಅಂದರೆ ಈಗಲೇ ಮಾಡಬೇಕು. ಈಗ ಸಕಾಲ, ಈಗ ಅಕ್ಟೋಬರಲ್ಲೇ ಈಗ ಹಾಕ್ಕೋಬೇಕು ಅವರು. ಶುಂಠಿ ಬೆಳೆಯ ಜಮೀನಿಗೆ ಈ ನಸುಗುನ್ನಿ ಹಾಕೋ ಒಂದು 15-20 kg ಹಾಕಿ, ಅದು ಒಂದು 60 ದಿನ ಆದಾಗ ಅಥವಾ ಅದು ಹೂ ಬಂದಾಗ ಅದನ್ನು ಭೂಮಿಗೆ ಅದನ್ನು ರೋಟೋವೇಟರ್ ಮೂಲಕ ಸೇರಿಸಿ ಈ ಒಂದು ವೇಸ್ಟ್ ಡಿಕಂಪೋಸರ್ ಅಂತ ಒಂದು ಭಾಳಷ್ಟು ಜನಕ್ಕೆ ಗೊತ್ತಿದೆ ಈಗ ವೇಸ್ಟ್ ಡಿಕಂಪೋಸರ್ ಏನು ಅಂತ. ಅದನ್ನು ದ್ರಾವಣವನ್ನು ಒಂದು 500 ಲೀಟ್ರ್ ದ್ರಾವಣವನ್ನು ನಾವು ಭೂಮಿ ಮೇಲೆ ಸಿಂಪರಣೆ ಮಾಡಿದ್ರೆ ಒಂದು 15-20 ದಿನದಲ್ಲಿ ಅದೆಲ್ಲ ಚೆನ್ನಾಗಿ ಕಳೆತು ಭೂಮಿ ರೆಡಿಯಾಗುತ್ತೆ. ಅಂದರೆ ನಾವು ಹೊರಗಡೆಯಿಂದ ಹಾಕ್ತಕ್ಕಂಥ ಒಳಸುರಿಗಳನ್ನ ಕಡಿಮೆ ಮಾಡ್ತಾ ಹೋಗಬೇಕು. ಸೊ ಈ ಸಾವಯವ ಅಂಶದ ಉತ್ಪನ್ನಗಳನ್ನು ಭೂಮಿನಲ್ಲೇ ಜಾಸ್ತಿ ಮಾಡ್ತಾ ಹೋಗಬೇಕು. ಇದೊಂದು ಮೂಲ ಕ್ರಮ. ಅದ್ರ ಜೊತೆಗೆ ಸಾಮಾನ್ಯ ಎಲ್ಲ ರೈತರು ಕೇಳಿರ್ತಾರೆ, ಈಗೆಲ್ಲ ಬಯೋ ಫರ್ಟಿಲೈಸರ್, ಜೀವಾಣು ಗೊಬ್ಬರ ಅಂತ ಕರಿತೀವಿ. ನಿಮಗೆ ಅಜಿಟೋಬ್ಯಾಕ್ಟರ್ ಇರ್ಬೋದು, ಅಥವಾ ರಂಜಕ ಕರಗಿಸುವ ದುಂಡಾಣು ಇರ್ಬೋದು, ಅಥವಾ ಪೊಟ್ಯಾಷ್ ಮೊಬಿಲೈಸರ್ ಅಂತ ಎಲ್ಲ ಬಂದಿದೆ. ಇವುಗಳು ಮತ್ತು ಈ ಬಯೋ ಕಂಟ್ರೋಲ್ ಏಜೆಂಟ್ಸ್ ಅಂತ ಕೆಲವು ಹೇಳ್ತೀವಿ. ಉದಾಹರಣೆಗೆ ನಾವು ಇದು ಕೊಳೆ ರೋಗ ಬರುತ್ತೆ ಅಂತ ಹೇಳಿದೆ, ಅದು ಬರಬಾರ್ದು ಅಂದರೆ ನಾವು ಮೂಲಭೂತವಾಗಿ ಮಣ್ಣು ತಯಾರಿ ಮಾಡುವಾಗ ಅಥವಾ ಮಡಿಗಳನ್ನು ಮಾಡ್ಕೊಳ್ಳೋ ನಾಟಿ ಹಂತದಲ್ಲಿ, ನಾಟಿ ಪೂರ್ವದಲ್ಲಿ ಈ ಟ್ರೈಕೋಡರ್ಮಾ, ಸೂಡೋಮೋನಾಸ್ ಮತ್ತು ನೆಮೆಟೋಡ್ ಒಂದು ಬರುತ್ತೆ ಅಂತ ಹೇಳಿದೆ. ಆ ನೆಮೆಟೋಡ್ಗೆ ಪರ್ಟಿಕ್ಯುಲರಾಗಿ ಪೆಸಿಲೋಮೈಸಸ್ ಅಂತ ಒಂದು ಜೀವಾಣು ಇದೆ, ಅದನ್ನು ಬಳಸಬೇಕು. ಮತ್ತು ಇನ್ನು ಇತ್ತೀಚಿನ ದಿನಗಳಲ್ಲಿ ನಮ್ಮ ಗಮನಕ್ಕೆ ಬಂದಿರತಕ್ಕಂಥ ಒಂದು ಅಂಶ ಅಂದರೆ ಈ ಶುಂಠಿನಲ್ಲಿ ಈ ಬೇರು ಹುಳುಗಳು, ರೂಟ್ ಗ್ರಬ್ಸ್, ವೈಟ್ ಗ್ರಬ್ಸ್ ಅಂತ ಕರಿತೀವಿ, ಅದು ಕೂಡ ಜಾಸ್ತಿ ಆಗಿದೆ. ಅದಕ್ಕೆ ನನ್ನ ಅನುಭವದಲ್ಲಿ ಉತ್ತಮವಾದಂತಹ ಒಂದು ನಿರ್ವಹಣೆ ಅಂದರೆ EPN ಅಂತ ಒಂದಿದೆ, ಎಂಟಮೋ ಪ್ಯಾಥೋಜೆನಿಕ್ ನೆಮೆಟೋಡ್ ಅಂತ. ಯಾವುದೇ ರಾಸಾಯನಕ್ಕೆ ಸರಿಸಾಟಿಯಾಗಿ ನಿಂತು ಉತ್ತಮವಾದಂಥ ಒಂದು ಫಲ ಕೊಡ್ತಕ್ಕಂಥ EPN. ಇದು ನಮಗೆ ಕೆಲವು ಕಡೆ ಸಿಗ್ತಾ ಇದೆ, ಇದು EPN ಅಂತ. ಯಾರೇ ರೈತರಿಗೂ ನಾನು ಇಲ್ಲಿ ಹೇಳಿರ್ತಕ್ಕಂಥ ಯಾವುದೇ ಒಂದು ಉತ್ಪನ್ನ ಬೇಕು ಅಂದರೂ ಅವ್ರು ನಮ್ಮನ್ನು ಸಂಪರ್ಕ ಮಾಡ್ಬೋದು, ಅದನ್ನು ಕೊಡಿಸ್ಬೋದು. ನಾವು ಮೊನ್ನೆ ಒಂದು ಸುಮ್ಮನೆ ಟ್ರಯಲ್ ಮಾಡಿದ್ವಿ ಇದನ್ನ. ಈ ಶುಂಠಿ ಫೀಲ್ಡಿಗೆ ಹೋಗಿದ್ದಾಗ ನಮಗೆ ಈ ಬೇರು ಹುಳುಗಳು ಸಿಕ್ಕು, ಅದನ್ನು ಕಲೆಕ್ಟ್ ಮಾಡ್ಕೊಂಬಂದ್ವಿ ಲ್ಯಾಬ್ಗೆ.
ಬೇರೆ ಬೇರೆ ಒಂದು ಸ್ಟೇಜ್ದು ಈ ಪೆಟ್ರಿ ಪ್ಲೇಟ್ಸಲ್ಲಿ ಇಟ್ಬಿಟ್ಟು ಅದಕ್ಕೆ EPNನ್ನು ಸಿಂಪರಣೆ ಮಾಡಿದ್ವಿ. ನಮಗೆ ಆಶ್ಚರ್ಯ ಆಗಿದ್ದು ಅಂದರೆ 2 ದಿನದಲ್ಲಿ ಎಲ್ಲ ಬೇರು ಹುಳುಗಳು ಸತ್ತೋಗಿದ್ದು. ಅಂದರೆ ಅಷ್ಟು ಬೇಗ ಅದನ್ನು ಬಾಧೆ ಮಾಡಿ ಸಾಯಿಸಿತ್ತು. ಅಂದರೆ ನಾವಿಲ್ಲಿ ಯಾವುದೇ ಒಂದು ಕೆಮಿಕಲ್ನ, ರಾಸಾಯನಿಕ ಪೀಡನಾಶಕನ ಬಳಸಬೇಕಾದಂಥ ಅವಶ್ಯಕತೆ ಇಲ್ಲ. ಬೇರು ಹುಳಕ್ಕೆ ಅದನ್ನು ಯೂಸ್ ಮಾಡ್ಬೋದು. ಆಮೇಲೆ ಈಗ ಕೆಲವರು ಕೇಳಿರ್ಬೋದು, ಈ ವೈರ್ ವರ್ಮ್ ಅಂತ ಒಂದು ಕೀಟ ಇದೆ. ಅದು ಮೊದಲು 2016ರಲ್ಲಿ ನಮ್ಮ ಧಾರವಾಡ ವಿಶ್ವವಿದ್ಯಾನಿಲಯವರು ಕಬ್ಬಿನಲ್ಲಿ ವರದಿ ಮಾಡಿದರು. ಆ ವೈರ್ ವರ್ಮು 4ರಿಂದ 5 ವರ್ಷ ಜೀವನ ಚಕ್ರ ಭೂಮಿನಲ್ಲಿ. ಅದಕ್ಕೂ ಕೂಡ ಈ EPN ಅಂತ ಏನು ಹೇಳಿದ್ನಲ್ಲ ನಾನು, ಎಂಟಮೋಪೆಥೋಜೆನಿಕ್ ನೆಮೆಟೋಡು, ಅದು ಚೆನ್ನಾಗಿ ಅದನ್ನ ನಿರ್ವಹಣೆ ಮಾಡುತ್ತೆ. ಮತ್ತು ಇನ್ನೊಂದು ಶುಂಠಿಗೆ ಒಂದು ಗಡ್ಡೆ ನೊಣ ಅಂತ ಒಂದು ಬಾಧೆ ಮಾಡುತ್ತೆ. ಗಡ್ಡೆ ನೊಣ ಏನು ಮಾಡುತ್ತೆ ಅಂದರೆ ಭೂಮಿ ಒಳಗಡೆ ಸೇರಿಕೊಂಡು ಗಡ್ಡೆ ಒಳಗಡೆ ಮೊಟ್ಟೆ ಇಟ್ಟು ಅಲ್ಲೇ ಮರಿಯಾಗಿ ಆ ಮರಿ ಗಡ್ಡೆನೆಲ್ಲ ತಿನ್ನೋಕ್ಕೆ ಶುರು ಮಾಡುತ್ತೆ. ಆ ಮರಿ ತಿಂದಮೇಲೆ ನಮಗೆ ಕೊಳೆ ರೋಗನೂ ಜಾಸ್ತಿ ಆಗುತ್ತೆ. ಈ EPN ಈ ಭೂಮಿಯ ಕೆಳಗೆ ಬರ್ತಕ್ಕಂಥ ಎಲ್ಲ ಕೀಟಗಳಿಗೆ ಒಂದು ಏಳಿ ಮಾಡಿಸಿದ್ದಂಥ, ನಾನು ಮೊದಲೇ ಹೇಳಿದೆ ಸುಸ್ಥಿರ ಶುಂಠಿ ಕೃಷಿ ಅಂತ. ಇವನ್ನೆಲ್ಲ ಬಳಸಿದ್ರೆ ಮಾತ್ರ ನಮಗೆ ಕೃಷಿ ಅಥವಾ ಶುಂಠಿ ಕೃಷಿ ಸುಸ್ಥಿರವಾಗಿ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ಇವನ್ನ ಬಳಸ್ಕೋಬೋದು. ಮತ್ತು ನಾನು ಇದು ಹೆಚ್ಚು ಪೋಷಣೆಗಳನ್ನು ಬೇಡ್ತಕ್ಕಂಥ ಬೆಳೆ ಆಗಿರೋದ್ರಿಂದ ಹಂತ ಹಂತವಾಗಿ ನಾವು ಮೇಲ್ಗೊಬ್ಬರವನ್ನು ಕೊಡಬೇಕು. ಮತ್ತು ಇಲ್ಲಿ ನಾನು ರೈತರಿಗೆ ಒಂದು ಸೂಕ್ಷ್ಮ ಏನಪ್ಪ ಅಂದರೆ, ಯಾವುದೇ ರೈತರು ಈ ಏನು ನಾವು ಪ್ಯಾಕೇಜ್ ಆಫ್ ಪ್ರಾಕ್ಟೀಸಸ್ ಅಂತ ಕರಿತೀವಲ್ಲ, ಅದರಲ್ಲಿ ಏನು ಕೊಟ್ಟಿರ್ತಾರೆ ಅದನ್ನೇ ಅವರು ಯಥಾವತ್ತಾಗಿ ಅನುಸರಣೆ ಮಾಡಬಾರ್ದು. ಯಾಕೆಂದರೆ ಪ್ರತಿಯೊಬ್ಬರ ಜಮೀನು ಕೂಡ ಬೇರೆ ಬೇರೆ ಆಗಿರುತ್ತೆ. ಸೊ ಆದೊಂದು ದೃಷ್ಟಿಯಿಂದ ಮಣ್ಣು ಪರೀಕ್ಷೆ ಮಾಡಿಸಿ, ನೀರನ್ನು ಪರೀಕ್ಷೆ ಮಾಡಿಸಿ, ಅವರು ಬಳಸ್ತಕ್ಕಂಥ ಸಾವಯವ ಗೊಬ್ಬರಗಳನ್ನು ಪರೀಕ್ಷೆ ಮಾಡಿಸ್ಬೇಕು. ಇಷ್ಟು ದಿನ ಬರೀ ಎಲ್ಲ ಮಣ್ಣು ಪರೀಕ್ಷೆ ಅಂತಿದ್ವು. ನಮ್ಮ ಮೊನ್ನೆ ಒಂದು ಮಾಲೂರು ಹತ್ರ ಒಂದು ಕ್ಷೇತ್ರ ಭೇಟಿ ಮಾಡಿದ್ವಿ. ಎಲ್ಲ ಚೆನ್ನಾಗಿ ವ್ಯವಸಾಯ ಮಾಡಿದ್ದಾರೆ, ಎಲ್ಲ ನಿಯಮಾನುಸಾರವಾಗಿ ಕೊಟ್ಟಿದ್ದಾರೆ, ಗೊಬ್ಬರಗಳನ್ನು ಕೊಟ್ಟಿದ್ದಾರೆ, ಸಿಂಪರಣೆಗಳನ್ನು ಮಾಡಿದ್ದಾರೆ, ಏನೂ ಕಡಿಮೆ ಮಾಡಿಲ್ಲ. ಶುಂಠಿಗೆ ಬೆಳವಣಿಗೆ ನಿರೀಕ್ಷಿತವಾಗಿಲ್ಲ. ನನಗೆ ಅನುಮಾನ ಬಂತು, ನೀರು ತೊಗೊಂಡೋಗಿ ನಮ್ಮ ಪ್ರಯೋಗಶಾಲೆಯಲ್ಲಿ ಪರೀಕ್ಷೆ ಮಾಡಿದ್ರೆ ವಿಪರೀತ ಕ್ಲೋರೈಡ್ ಅಂಶ ಅದರಲ್ಲಿ. ಎಲ್ಲ ಎಲೆಗಳು ಶುಂಠಿದು ಸುಟ್ಟಂಗಾಗಿದೆ. ಅಲ್ಲಿ ಏನು ಆಪ್ಷನ್, ಅವ್ರಿಗೇನು ಆಯ್ಕೆನೇ ಇರಲಿಲ್ಲ. ಒಂದು ಮಳೆ ಬರಬೇಕು, ಇಲ್ಲಾಂದರೆ ಒಳ್ಳೆ ಗುಣಮಟ್ಟದ ನೀರು ಜೊತೆ ಅವ್ರ ನೀರನ್ನ ಅರ್ಧ ಮಿಕ್ಸ್ ಮಾಡಿ ಆ ನೀರನ್ನ ಶುಂಠಿ ಕೊಡಬೇಕು. ಅವರ ಪುಣ್ಯಮೋ ಏನೋ, ನಾನು ಹೋಗಿ ಬಂದ ಮೇಲೆ ಒಂದು 15 ದಿನ ಒಂದು 5-6 ಮಳೆ ಆಯ್ತಲ್ಲಿ. ಸೊ ಆ ಸಮಸ್ಯೆ ಈಗ ಕಡಿಮೆ ಆಗಿದೆ. ಆ ಕಾರಣಕ್ಕಾಗಿ ರೈತರು ಮಣ್ಣಿನ ಜೊತೆಗೆ ನೀರನ್ನು ಪರೀಕ್ಷೆ ಮಾಡಿಸ್ಬೇಕು. ಮತ್ತು ಇನ್ನೊಬ್ಬರು ವಿನೋದ್ ಅಂತ ಬೆಂಗಳೂರು ದೇವನಹಳ್ಳಿ ಹತ್ರ ಒಂದು ಕ್ಷೇತ್ರಕ್ಕೆ ಹೋಗಿದ್ವಿ. ಅಲ್ಲಿ ಬೇರು ಹುಳುಗಳು ಸಿಕ್ಕಾಬಟ್ಟೆ ಸಮಸ್ಯೆ ಇತ್ತು. ಅವರು ಹಿಂಗೆ ಕಂಪ್ಲೇಂಟ್, ಸರ್ ಶುಂಠಿ ಬೆಳೀತಾ ಇಲ್ಲ ಅಂತ. ಹೋಗಿ ನೋಡಿದ್ರೆ ಸಿಕ್ಕಾಬಟ್ಟೆ ಬೇರು ಹುಳು ಅಲ್ಲಿ. ಸೊ ಅವ್ರಿಗೂ ನಾವೇನು ಮಾಡಿದ್ವಿ, ತಕ್ಷಣಕ್ಕೆ ನಾವು EPN ಅಂತ ಈಗ ಕೂಡ ನಾನು ಅದ್ರ ಬಗ್ಗೆ ಹೇಳಿದೆ, ಅದನ್ನು ಕೊಟ್ವಿ. ಈಗ ಬೇರು ಹುಳು ಎಲ್ಲ ಕಡಿಮೆ ಆಗಿದೆ. ಸೊ ಹಂಗಾಗಿ ಗೊಣ್ಣೆ ಹುಳು ಜಾಸ್ತಿ ಆಗೋದಕ್ಕೆ ಅವ್ರಿಗೆ ಪ್ರಮುಖ ಕಾರಣ ಅಂದರೆ ಅವ್ರು ಬಳಸಿರ್ತಕ್ಕಂಥ ಕೊಟ್ಟಿಗೆ ಗೊಬ್ಬರ. ಇದೇನು ನಾನು ಕೊಟ್ಟಿಗೆ ಗೊಬ್ಬರ ಬಳಸಿದ್ರೆ ಗೊಣ್ಣೆ ಹುಳು ಜಾಸ್ತಿ ಆಗುತ್ತೆ ಅಂತಾರಲ್ಲಪ್ಪ ಅಂತ ಅಂದ್ಕೋಬೇಡಿ. ಗೊಬ್ಬರ ಒಳ್ಳೆಯದು, ಚೆನ್ನಾಗಿ ಮಾಗಿದ್ರೆ, ಚೆನ್ನಾಗಿ ಕಳುತಿದ್ರೆ, ಆ ಕಳುತಿದೆಯಾ ಮಾಗಿದೆಯಾ ಅಂತ ಪರೀಕ್ಷೆ ಮಾಡೋದಕ್ಕೆ ನಾವು ಗೊಬ್ಬರನೂ ಕೂಡ ಪರೀಕ್ಷೆ ಮಾಡಬೇಕು. ಎಲ್ಲ ನಮ್ಮ ಅಜ್ಜ ಅವರೆಲ್ಲ ಕೈಲಿ ಹಿಡ್ದು ಹೇಳೋರು ಚೆನ್ನಾಗಿದೆಯಾ ಇಲ್ವಾ ಅಂತ. ಮೋಸ್ಟ್ಲಿ ನಾವೆಲ್ಲ ಅದನ್ನು ಮರ್ತುಬಿಟ್ಟಿದ್ದೀವಿ. ಈಗ ಮತ್ತೆ ಪರೀಕ್ಷೆ ಮಾಡಿ ಹೇಳಬೇಕಾಗಿದೆ. CN ರೇಷಿಯೋ ಅಂತ ಒಂದು ಬರುತ್ತೆ, ಕಾರ್ಬನ್ ಮತ್ತು ಸಾರಜನಕದ ರೇಷಿಯೋ ಅಂತ. ಮತ್ತು ಭಾಳಷ್ಟು ಯುವ ಜನ ಕೃಷಿಗೆ ಬರ್ತಾ ಇದ್ದಾರೆ. ಈಗ ಶುಂಠಿನಲ್ಲಿ ಜಾಸ್ತಿ ದುಡ್ಡಿದೆ ಅಂತ ಬರ್ತಾರೋ ಏನೋ ಗೊತ್ತಿಲ್ಲ. ಸೊ ಹಂಗಾಗಿ ಅವರಿಗೆ ಇದ್ರ ಬಗ್ಗೆ ಅನುಭವ ಇರೋದಿಲ್ಲ. ಪ್ರತಿಯೊಬ್ಬ ಕೃಷಿಕರು ಕೂಡ ಮಣ್ಣು, ನೀರು, ಗೊಬ್ಬರ ಪರೀಕ್ಷೆ ಮಾಡಿಸಿ ಬಿತ್ತನೆ ಉತ್ಕೃಷ್ಟವಾಗಿದ್ದು, ಮತ್ತು ಅವರು ಪ್ರತಿ ಒಂದು ಸಮಗ್ರವಾಗಿ ಪೋಷಣೆಯನ್ನು ಮಾಡಿ ಎಷ್ಟು ಬೇಕೋ ಅಷ್ಟು. ಈಗ ನನಗೆ ಇನ್ನೊಂದು ಭಾಳ ಖೇದಕರವಾದಂಥ ಸಂಗತಿ ಅಂದರೆ, ಈ ನಮ್ಮ ಆಗ್ರೋ ಸೆಂಟರಿನವರು ಅವರು ಜಮೀನುಗಳಿಗೆ ಹೋಗೋದಿಲ್ಲ. ಅದು ಕಂಪ್ಲೇಂಟ್ ಅಂದ್ಕೊಂಡ್ರೂ ಪರವಾಗಿಲ್ಲ. ಈ ರೈತರು ಹೋಗ್ತಾರೆ, ಅವ್ರ ಹತ್ರ ಒಂದು ಎಲೆ ತೊಗೊಂಡು ಹೋಗ್ತಾರೆ, ಇಲ್ಲ ಒಂದು ಕಾಂಡ ತೊಗೊಂಡು ಹೋಗ್ತಾರೆ, ಇಲ್ಲ ಒಂದು ಚಿತ್ರ ಕಳಿಸ್ತಾರೆ. ಒಂದು ಸಣ್ಣ ಸಮಸ್ಯೆಗೆ ಸಮಸ್ಯೆ ಆಧಾರಿತವಾಗಿ ಏನು ಬೇಕೋ ಅದನ್ನು ಕೊಡಬೇಕು. ನೀವು ಯಾರೇ ರೈತರನ್ನ ಕೇಳಿ ಏನೇನು ಸ್ಪ್ರೇ ಮಾಡ್ತಾ ಇದ್ದೀರಪ್ಪ ಅಂದರೆ, ಒಂದು ಕೀಟನಾಶಕ ಹೇಳ್ತಾರೆ, ಒಂದು ಶಿಲೀಂಧ್ರನಾಶಕ ಹೇಳ್ತಾರೆ, ಒಂದು ಟಾನಿಕ್ ಹೇಳ್ತಾರೆ, ಇನ್ನೊಂದು ಅಂಟು ಹೇಳ್ತಾರೆ, ಇನ್ನೊಂದೇನೋ ಒಂದು ಹೇಳ್ತಾರೆ, ಸೀವೀಡ್ ಅಂತಾರೆ. 5-6 ಮಿಶ್ರಣ, ಅದು ಯಾವುದೂ ಕೂಡ ಕೆಲಸ ಮಾಡೋದಿಲ್ಲ. ಹಂಗಾಗಿ ನಮ್ಮ ರೈತ ಬಾಂಧವರು ಮೊದಲನೇ ಪ್ರಯಾರಿಟಿ ಯಾವುದೇ ಕೃಷಿ ಇರ್ಬೋದು, ಸಮಸ್ಯೆ ಏನು ಅನ್ನೋದನ್ನ ಅವರು ಪರಿಗಣಿಸಿ ಅದನ್ನು ಖಾತ್ರಿ ಮಾಡ್ಕೋಬೇಕು. ಖಾತ್ರಿ ಮಾಡ್ಕೊಳೋದಕ್ಕೆ ಸಾಕಷ್ಟು ಜನ ಸಹಕಾರ ಮಾಡೋಕ್ಕೆ ಅವ್ರ ಸುತ್ತಮುತ್ತ ಇರ್ತಾರೆ. ಕೃಷಿ ವಿಜ್ಞಾನ ಕೇಂದ್ರ ಇರ್ಬೋದು, ತೋಟಗಾರಿಕೆ ಇಲಾಖೆ ಇರ್ಬೋದು, ಅಥವಾ ತೋಟಗಾರಿಕೆ ವಿಶ್ವವಿದ್ಯಾನಿಲಯಗಳಿರ್ಬೋದು, ಅಥವಾ ಕೆಲವೊಂದು NGOಗಳು ಇರ್ಬೋದು. ಸೊ ಅವ್ರ ಹತ್ರ ಹೋಗಿ ಅದು ಸಮಸ್ಯೆ ಏನು ಅಂತ ಖಾತ್ರಿ ಮಾಡಿಕೊಂಡು ನಂತರ ಅವರು ಅದಕ್ಕೆ ಸೂಕ್ತವಾದ ಒಂದು ಕ್ರಮಗಳನ್ನು ತೊಗೊಳೋದು ಭಾಳ ಒಂದು ಪ್ರಮುಖವಾದಂಥ ವಿಚಾರ ಇದರಲ್ಲಿ. ಆಮೇಲೆ ನಾನು ಈ ಕೊಳೆ ರೋಗ ಹೇಳಿದೆ, ಎಲೆ ಚುಕ್ಕೆ ರೋಗಗಳು ಹೇಳಿದೆ, ಮತ್ತು ಕೆಲವೊಂದು ಕೀಟಗಳ ಬಗ್ಗೆನೂ ಹೇಳಿದೆ. ಆ್ಯಕ್ಚುಲಿ ಶುಂಠಿ ಕೃಷಿನಲ್ಲಿ ಕೀಟಗಳ ಸಮಸ್ಯೆ ಅಷ್ಟೊಂದೇನಿಲ್ಲ. ಬರುವ ಎಲ್ಲ ಕೀಟಗಳನ್ನು ಕೂಡ ನಾವು ಸಾವಯವದಲ್ಲಿ ನಿರ್ವಹಣೆ ಮಾಡ್ಬೋದಾಗಿದೆ ಅನ್ನೋದು ಸಂತೋಷದ ಮಾತು.
ಏಕೆಂದರೆ ಇತ್ತೀಚಿನ ದಿನಗಳಲ್ಲಿ ಶುಂಠಿಗಿರೋ ಒಂದು ಶಾಪ ಅಂದರೆ ಏನು ಅಂದರೆ ಭಾಳ ಕೆಮಿಕಲ್ ಹಾಕ್ತಾರೆ, ಭಾಳ ಔಷಧಿ ಹೊಡಿತಾರೆ, ಭೂಮಿ ಎಲ್ಲ ಹಾಳು ಮಾಡ್ತಾ ಇದ್ದಾರೆ ಅಂತ ನಾವು ಕೇರಳದವ್ರನ್ನ ಬೈತಿದ್ವಿ. ಈಗ ನಮ್ಮ ಕರ್ನಾಟಕ ರಾಜ್ಯದವರು ಅದನ್ನೇ ಮಾಡ್ತಾ ಇದ್ದಾರೆ. ಆದರೆ ನಮ್ಮೆಲ್ಲರ ಮೇಲಿನ ಜವಾಬ್ದಾರಿ ಏನು ಅಂದರೆ ಇದನ್ನು ಹೇಗೆ ನಾವು ಸುಸ್ಥಿರವಾಗಿ ಮಾಡ್ಬೋದು, ಹೆಂಗೆ ನಾವು ಸಾವಯವದ ಬಳಕೆಯನ್ನು ಹೆಚ್ಚಿಸ್ಬೋದು ಅಥವಾ ರಾಸಾಯನಿಕ ಒಂದು ಬಳಕೆಯನ್ನು ತಗ್ಗಿಸ್ಬೋದು, ಭೂಮಿನ ನಾವು ಫಲವತ್ತತೆಯನ್ನು ಹೆಚ್ಚು ಅಟ್ಲೀಸ್ಟ್ ನಾವು ಒಂದು ಸ್ಥಿರತೆಯನ್ನು ಕಾಪಾಡ್ಕೋಬೋದು. ಅದಕ್ಕೆ ಈ ಒಂದು ಇಂಟಿಗ್ರೇಟೆಡ್ ಮ್ಯಾನೇಜ್ಮೆಂಟ್, ಸಮಗ್ರ ನಿರ್ವಹಣೆ, ಪೋಷಕಾಂಶ ಇರ್ಬೋದು, ನೀರಿರ್ಬೋದು, ಕಳೆ ನಿರ್ವಹಣೆ ಇರ್ಬೋದು. ಮತ್ತು ನಾನು ಇನ್ನೊಂದು ಸ್ಟಾರ್ಟಿಂಗಲ್ಲಿ ಅವ್ರಿಗೆ ಹೇಳಲಿಲ್ಲ, ನಾಟಿ ಮಾಡಿದ ತಕ್ಷಣವೇ ಇಲ್ಲಿ ನಮಗೆ ನೆಲುಲ್ಲು ಅಂತಾರೆ, ಭತ್ತದ ಹುಲ್ಲು ಅಂತೀವಿ, ಅದನ್ನು ಮಲ್ಚಿಂಗಾಗಿ ಬಳಸಬೇಕು. ಈ ಕೆಲವ್ರು ಕೇಳ್ಬೋದು, ನಾವು ಜೋಳದ ದಂಟು ಹಾಕ್ತೀವಿ ಅಥವಾ ಅಡಿಕೆ ಗರಿ ಹಾಕ್ತೀವಿ ಅಥವಾ ತೆಂಗಿನ ಗರಿ ಹಾಕ್ತೀವಿ ಅಂತ, ಅದು ಯಾವುದೂ ಚೆನ್ನಾಗಿ ಕೆಲಸ ಮಾಡೋದಿಲ್ಲ. ಶ್ರೇಷ್ಠವಾದಂಥ ಹೊದಿಕೆ ಶುಂಠಿಗೆ ನೆಲ ಹುಲ್ಲು. ಕಾರಣ ಏನು ಅಂದರೆ ನೀವು ಅದು ಶುಂಠಿ ಹಾಕಿ ಅದ್ರ ಮೇಲ್ಗಡೆ ನೆಲುಲ್ಲು ಹಾಕಿ ಸ್ವಲ್ಪ ನೀರು ಕೊಟ್ಬಿಟ್ರೆ ಗಾಳಿಗೆ ಹಾರಾಡಲ್ಲ, ಚೆನ್ನಾಗಿ ಸೆಟ್ಲಾಗುತ್ತೆ, ಕಳೆ ಬೆಳೆದಂಗೆ ನೋಡ್ಕೊಳುತ್ತೆ. ಒಂದು 30-35 ದಿನ ಕಳೆಗಳ ಸಮಸ್ಯೆ ಇರಲ್ಲ. ಸೊ ಹಂಗಾಗಿ ಈ ಎಲ್ಲ ಅಂಶಗಳನ್ನು ರೈತರುಗಳು ತಮ್ಮ ಮನಸ್ಸಿನಲ್ಲಿ ಇಟ್ಕೊಂಡು ಉತ್ಕೃಷ್ಟವಾದ ಬಿತ್ತನೆ ಶುಂಠಿ, ಉತ್ಕೃಷ್ಟವಾದ ಒಳಸುರಿಯಾದಂಥ ಕೊಟ್ಟಿಗೆ ಗೊಬ್ಬರ ಇರ್ಬೋದು, ಬೇವಿನ ಹಿಂಡಿ ಇರ್ಬೋದು, ಮತ್ತು ಜೀವಾಣು ಗೊಬ್ಬರಗಳಾದಂಥ ಟ್ರೈಕೋಡರ್ಮಾ, ಸುಡೋಮೊನಾಸ್, ಸ್ಪೆಸಿಲೋಮೈಸಿಸ್, ಅಸ್ಟೋಬ್ಯಾಕ್ಟರು, PSB, ವ್ಯಾಮು, ಮತ್ತು ಸಾರಜನಕದ ಮೂಲವಾಗಿ ನಮಗೆ ಈಗ ಮೂಳೆ ಪುಡಿ ಸಿಗ್ತಾ ಇದೆ, ಅದನ್ನು ಕೂಡ ಯಥೇಚ್ಛವಾಗಿ ಬಳಸ್ಬೋದು ಸಾವಯವ ಕೃಷಿನಲ್ಲಿ. ಭಾಳಷ್ಟು ಜನ ನನಗೆ ಕೇಳ್ತಾರೆ, ಸರ್ ನಿಜವಾಗ್ಲೂ ಶುಂಠಿನ ಸಾವಯವ ಕೃಷಿ ಮಾಡ್ಬೋದಾ ಅಂತ. ಖಂಡಿತ ಮಾಡ್ಬೋದು. ಒಂದು 2-3 ವರ್ಷ ತಪಸ್ಬೇಕು ಅದಕ್ಕೆ, ಆದರೆ ಸಾಧ್ಯತೆ ಅಂತೂ ಇದೆ. ಮತ್ತು ನನ್ನ ಒಂದು ಅನುಭವದ ಪ್ರಕಾರ ಈ ನಮ್ಮ ಭಾಗದ ಮೈಸೂರು ಭಾಗದ ಶುಂಠಿ ರೈತರು ಪ್ರಸ್ತುತ ಒಂದು ಸನ್ನಿವೇಶದಲ್ಲಿ ಎಕರೆಗೆ ಸುಮಾರು 4-5 ಲಕ್ಷ ಹಣವನ್ನು ಸುರಿತಾ ಇದ್ದಾರೆ. ಅದು ಖಂಡಿತ ಬೇಕಾಗಿಲ್ಲ. ನಿಮ್ಮದೇ ಜಮೀನು, ನಿಮ್ಮದೇ ಬಿತ್ತನೆ ಇದ್ದರೆ 2 ಲಕ್ಷ ರೂಪಾಯಿ ನೀವು ವಿನಿಯೋಗಿಸಿದ್ರೆ ಉತ್ಕೃಷ್ಟವಾದಂತಹ ಒಂದು ಶುಂಠಿ ಬೆಳೆಯೋದಕ್ಕೆ ಸಾಧ್ಯ ಇದೆ. ವಿಜ್ಞಾನವನ್ನು ಬಳಸ್ಕೊಳ್ಳಿ, ಇತರ ಅನುಭವಿ ಕೃಷಿಕರ ಮಾತನ್ನು ಕೇಳಿ. ಮತ್ತು ಈಗ ಇನ್ನೊಂದು ಕಿವಿ ಮಾತು ಅಂದರೆ ಈ ವಾಟ್ಸಪ್ಪು, ಯೂಟ್ಯೂಬು ಬಂದಮೇಲೆ ಎಲ್ಲರೂ ಡಾಕ್ಟ್ರುಗಳಾಗ್ಬಿಟ್ಟಿದ್ದಾರೆ. ಸೊ ಎಲ್ಲ ಡಾಕ್ಟ್ರುಗಳ ಮಾತು ಕೇಳಬೇಡಿ. ಅವ್ರು ನಿಜವಾಗ್ಲೂ ಡಾಕ್ಟ್ರ್ ಆಗಿದ್ದಾರಾ, ನಿಜವಾಗ್ಲೂ ಅವ್ರಿಗೆ ಅನುಭವ ಇದೆಯಾ, ಅವ್ರ ಹತ್ರ ತತ್ವ ಇದೆಯಾ ಅಂತ ಒಂದು ಖಾತ್ರಿ ಮಾಡಿಕೊಂಡು ನಂತರ ಶುಂಠಿ ಕೃಷಿ ಮಾಡಲಿ. ಈ ಕೀಟ ಹತೋಟಿಗೆ ಸಾವಯವ ವಿಧಾನ ಭಾಳ ಸೂಕ್ತ ಅಂತ ಹೇಳಿದ್ರಲ್ವ, ಏನಿದೆ ಕೀಟಗಳನ್ನು ಹತೋಟಿ ಮಾಡೋದಕ್ಕೆ ಸಾವಯವ ವಿಧಾನ? ಸರ್, ಈಗ ಇದರಲ್ಲಿ ನಾವು ಒಂದು ಬೇವಿನ ಹಿಂಡಿನ ಬಳಸೋಕ್ಕೆ ಹೇಳ್ತೀವಿ. ಎರಡನೇದು ನೀವು BT ಅಂತ ಕೇಳಿರ್ಬೋದು. ಇದಕ್ಕೊಂದು ಕಾಂಡ ಕೊರಕ ಬರುತ್ತೆ, ಹುಸಿ ಕಾಂಡ ಕೊರಕ ಅಂತ. ಅದು ಮಳೆಗಾಲದಲ್ಲಿ ಜಾಸ್ತಿ. ಈ BT ಅನ್ನೋದು ಡೈಪೆಲ್ ಹೆಸರಲ್ಲಿ ಸಿಗುತ್ತೆ. ಸೊ ಅದನ್ನು ಸಿಂಪರಣೆ ಮಾಡಿಕೊಂಡ್ರೆ ಸಾಕು, ಅಷ್ಟಕ್ಕೆ ಹೋಗುತ್ತೆ ಪರಿಣಾಮಕಾರಿಯಾಗಿ. ನಾನು ಇನ್ನು ನೆಲದೊಳಗಡೆ ಬರ್ತಕ್ಕಂಥ ಕೆಲವು ಕೀಟಗಳನ್ನ ಹೇಳಿದೆ. ಅದು ರೂಟ್ ಗ್ರಬ್, ಗೊಣ್ಣೆ ಹುಳು ಅಂತ ಏನು ಕರಿತೀವಿ, ಅದಿರ್ಬೋದು, ಅಥವಾ ಗಡ್ಡೆ ನೊಣ ಇರ್ಬೋದು, ಅಥವಾ ವೈರ್ ವರ್ಮ್ ಇರ್ಬೋದು. ಅವು ಮೂರನ್ನು ಕೂಡ ನಾವು ಯಶಸ್ವಿಯಾಗಿ EPN ಆ್ಯಂಡ್ EPF, ಒಂದು ಎಂಟಮೋ ಪ್ಯಾಥೋಜೆನಿಕ್ ನೆಮೆಟೋಡ್ ಜಂತು, ಇನ್ನೊಂದು ಮೆಟರೈಸಿಯಮ್ ಅಂತ ಒಂದು ಫಂಗಸ್ಸು. ಗೊಣ್ಣೆ ಹುಳ ಯಾರಿಗಾರ ರೈತರಿಗೆ ಬಂದಿದ್ರೆ ಇದನ್ನು ಸಾಧಾರಣ ಕೇಳಿರ್ತಾರೆ ಅವರು. ಇದನ್ನೇ ಯಥೇಚ್ಛವಾಗಿ ಬಳಸ್ಕೊಂಡು ಅವರು ಖಂಡಿತವಾಗ್ಲೂ ನಿರ್ವಹಣೆ ಮಾಡ್ಬೋದು. ಹೆಚ್ಚಿನ ಮಾಹಿತಿಗೆ ಡಾಕ್ಟರ್ ಹರೀಶ್ ಅವರೇ ತಮ್ಮನ್ನೇ ನೇರವಾಗಿ ಸಂಪರ್ಕ ಮಾಡಬೇಕು ನಮ್ಮ ಕೇಳಗರು ಅಂತಾದರೆ ಸಂಪರ್ಕಕ್ಕಾಗಿ ತಮ್ಮ ಮೊಬೈಲ್ ಸಂಖ್ಯೆಯನ್ನು ಹೇಳ್ಬೋದಾ? ಆಗಲಿ ಸರ್, ನೀವು 3 ಸರಿ ಕೇಳ್ತೀರಿ, ನಾವು 3 ಸರಿ ಹೇಳ್ಬಿಡ್ತೀವಿ. 9482557634. ಮತ್ತೊಂದು ಸರಿ ಹೇಳ್ತೀನಿ, 9482557634. ಇನ್ನೂ ಒಂದು ಸರಿ ಹೇಳ್ತೀನಿ, 9482557634. ಒಳ್ಳೆಯದು ಡಾಕ್ಟರ್ ಹರೀಶ್ ಅವರೇ, ಇದುವರೆಗೂ ಶುಂಠಿಯ ಸಮಗ್ರ ಬೇಸಾಯ ವಿಧಾನಗಳಿಗೆ ಸಂಬಂಧಪಟ್ಟಂತೆ ಬಹಳಷ್ಟು ಉಪಯುಕ್ತವಾದ ಮಾಹಿತಿಯನ್ನು ನೀಡಿದ್ರಿ. ವಂದನೆಗಳು, ನಮಸ್ಕಾರ. ಧನ್ಯವಾದ ಸರ್. ಹಣ್ಣು ತಿನ್ನೋಣ ಬನ್ನಿರೋ, ನಾವೆಲ್ಲರೂ ಹಣ್ಣು ತಿನ್ನೋಣ ಬನ್ನಿರೋ. ಶುಂಠಿ ಉತ್ಪಾದನಾ ತಾಂತ್ರಿಕತೆಗಳನ್ನು ಕುರಿತು ತೋಟಗಾರಿಕಾ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ BS ಹರೀಶ್ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ನಮ್ಮ ಮುಂದಿನ ಹಣ್ಣು ಹೊನ್ನು ಕಾರ್ಯಕ್ರಮದಲ್ಲಿ ತೆಂಗು ಬೆಳೆಯ ಸಮಗ್ರ ಕೀಟ ರೋಗ ನಿರ್ವಹಣೆಯನ್ನು ಕುರಿತ ಸಂವಾದವಿದೆ. ಭಾಗವಹಿಸುತ್ತಾರೆ ಮೈಸೂರು ತಾಲೂಕು ಇಲವಾಲದ ತೋಟಗಾರಿಕಾ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ GK ಸುದರ್ಶನ್ ಹಾಗೂ ಡಾಕ್ಟರ್ GP ಮುತ್ತುರಾಜ್. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ನಮಸ್ಕಾರ. ಹಣ್ಣು ತಿನ್ನೋಣ ಬನ್ನಿರೋ, ನಾವೆಲ್ಲರೂ ಹಣ್ಣು ತಿನ್ನೋಣ ಬನ್ನಿರೋ. ಹಣ್ಣು ಹೊನ್ನು, ತೋಟಗಾರಿಕಾ ಬೆಳೆಗಳ ಸಮಗ್ರ ಬೇಸಾಯ ವಿಧಾನ ಕುರಿತ ಬಾನುಲಿ ಸರಣಿ ಆಲಿಸಿದಿರಿ. ಶ್ರಮವಿಲ್ಲದ ದುಡಿಮೆ, ಹಣದ ಖರ್ಚಂತೂ ಬಲು ಕಡಿಮೆ. ಇಳೆಗೆ ಹಸುರಿನ ಹೊದಿಕೆ,
ಇಳೆಗೆ ಹಸುರಿನ ಹೊದಿಕೆ ಜಲವಂತು ಮಿತ ಬಳಕೆ ಹಣ್ಣು. ಸಹಯೋಗ ಮೈಸೂರು ಜಿಲ್ಲಾ ತೋಟಗಾರಿಕಾ ಇಲಾಖೆ ಹಾಗೂ ತೋಟಗಾರಿಕಾ ಮಹಾವಿದ್ಯಾಲಯ. ತಿನ್ನೋಣ ಬನ್ನಿರೋ. ಶೀರ್ಷಿಕೆ ಗೀತ ರಚನೆ ರಮೇಶ್ ಪಿ ರಂಗಸಮುದ್ರ. ದೇವರಿಗೂ ಬಲು ಇಷ್ಟ ಫಲ ಪಂಚಾಮೃತವು, ದೇವರಿಗೂ ಬಲು ಇಷ್ಟ ಫಲ ಪಂಚಾಮೃತವು, ಜೀವಿಗಳ ಆರೋಗ್ಯಕ್ಕೂ. ಸಂಗೀತ ಸಂಯೋಜನೆ ಹಾಗೂ ಗಾಯನ ನಿತಿನ್ ರಾಜಾರಾಮ್ ಶಾಸ್ತ್ರಿ. ಹಣ್ಣು ಆಹಾ ಹಣ್ಣು ತಿನ್ನೋಣ ಬನ್ನಿರೋ, ನಾವೆಲ್ಲರೂ ಹಣ್ಣು ತಿನ್ನೋಣ ಬನ್ನಿರೋ. ಸಂಕಲನ ಹಾಗೂ ನೆರವು ಆರ್ ಲೋಕೇಶ್ವರಿ. ಹಣ್ಣುಗಳ ಗಿಡ ನೆಟ್ಟು ತೋಟ ಬೆಳೆಸೋಣ ಬನ್ನಿರೋ, ನಾವೆಲ್ಲರೂ. ಪರಿಕಲ್ಪನೆ ಹಾಗೂ ನಿರ್ಮಾಣ ಎನ್ ಕೇಶವಮೂರ್ತಿ. ಆಹಾ ಹಣ್ಣು ತಿನ್ನೋಣ ಬನ್ನಿರೋ, ನಾವೆಲ್ಲರೂ ಹಣ್ಣು ತಿನ್ನೋಣ ಬನ್ನಿರೋ.